ಈ ಶಿಬಿರದಲ್ಲಿ ಎಷ್ಟೋ ಮಕ್ಕಳು ಲಾಭ ತಗೊಂಡು ತಮ್ಮ ಅಜ್ಞಾನವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬೇಸಿಗೆ ರಜದಲ್ಲಿ ಯಾಕೆ ಶಿಬಿರ ಇಡ್ತಾರಂತಂದ್ರೆ, ಬಾಕಿ ಉಳಿದ ಟೈಮ್ನಲ್ಲಿ ಮಕ್ಕಳಿಗೆ ಸ್ಕೂಲ್ ಅಭ್ಯಾಸ ಇರೋದ್ರಿಂದ, ಸ್ಕೂಲಿಗೆ ಹೋಗೋದಿರೋದ್ರಿಂದ, ಹೋಮ್ವರ್ಕ್ ಇರೋದ್ರಿಂದ ಅಷ್ಟೊಂದು ಟೈಮ್ ಸಿಗಂಗಿಲ್ಲ. ಶಿಬಿರದಲ್ಲಿ ಬಂದು ಎಲ್ಲ ಕ್ಲಾಸಿಗೆ ಅಟೆಂಡ್ ಆಗಬೇಕಂದ್ರೆ ಟೈಮ್ ಸಿಗಂಗಿಲ್ಲ. ಅದಕ್ಕಾಗಿ ಬೇಸಿಗೆ ರಜದಲ್ಲಿ ಶಿಬಿರ ಇಡ್ತಾರೆ. ಆ ಶಿಬಿರದಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ಬಹಳಷ್ಟು ಲಾಭಗಳಿರ್ತಾವೆ. ಏನು ಲಾಭ ಆಗ್ತಾವು ಅಂತಂದರೆ, ಎಷ್ಟೋ ಪಾಪ ದೋಷ ಲೋಪಗಳಿಂದ ಉಳ್ಕೊತಾರೆ ಹುಡುಗರು. ಮೊಬೈಲ್ ನೋಡಿ ಪಾಪ ಕಟ್ಕೊಳ್ಳೋದ್ರಿಂದ, ಆಟ ಆಡಿ ಜೀವ ಹಿಂಸೆ ಆಗೋದ್ರಿಂದ, ಬೇರೆಯವ್ರ ಜೊತೆಗೆ ಹರಟೆ ಹೊಡೆದು ಅಥವಾ ಜಗಳ ಆಡಿ ಹಿಂಸೆ ಆಗುತ್ತೆ, ದೋಷ ಹತ್ತದೆ. ಅದರಿಂದ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿ ಆ ಟೈಮ್ ದುರುಪಯೋಗ ಆಗೋದ್ರಿಂದ ಅದು ಪಾಪ ಆಗ್ತದೆ. ಪುಣ್ಯ ಯಾವುದರಿಂದ ಆಗ್ತದೆ? ಶಿಬಿರಲ್ಲಿ ಬಂದರೆ 3 ಟೈಮ್ ಭಗವಂತ ದರ್ಶನ ಆಗುತ್ತೆ. ಯಾವಾಗಲೂ ಜಿನವಾಣಿ ಪಠಂ ಪಾಠನ ಆಗ್ತಾ ಇರ್ತದೆ, ಗುರುಗಳ ದರ್ಶನ ಆಗ್ತದೆ. ಮತ್ತು ಟೈಮ್ ಸದುಪಯೋಗ, ನಿಮ್ಮ ಟೈಮನ್ನು ಸದುಪಯೋಗ ಮಾಡ್ಕೊತೀರಿ. ಯಾವಾಗಲೂ ಧರ್ಮ ಧ್ಯಾನವನ್ನು ವಿಚಾರ ಮಾಡ್ತೀರಿ. ಆದ್ದರಿಂದ ಪುಣ್ಯ ಲಾಭ ಆಗುತ್ತೆ. ಆ ಪುಣ್ಯ ಲಾಭವನ್ನು ಪಡ್ಕೊಳ್ಳುವಂಥ ಮಕ್ಕಳು ಭಾಳ ಕಮ್ಮಿ ಇರ್ತಾರೆ. ಪಾಪದ ಲಾಭವನ್ನು ಪಡ್ಕೊಳ್ಳುವಂಥವ್ರು ಜಾಸ್ತಿ ಇರ್ತಾರೆ. ಯಾರು ಬರಲ್ಲ ಅವರು ಪಾಪದ ಲಾಭ ಪಡ್ಕೊತಾರೆ, ಬಂದಿದ್ದವರು ಪುಣ್ಯ ಲಾಭ ಪಡ್ಕೊತಾರೆ. ಈ ಪುಣ್ಯ ಲಾಭವನ್ನು ಪಡ್ಕೊಳ್ಳುವಂಥ ಭವ್ಯ ಜೀವ ಮುಂದಿನ ಜನ್ಮದಲ್ಲಿ ಆ ಪುಣ್ಯದ ಫಲವನ್ನು ಸುಖದ ರೂಪದಿಂದ ಅನುಭವ ಮಾಡ್ತಾರೆ. ಯಾವ ಥರ ಮಾವಿನ ಹಣ್ಣು ತಿನ್ನುವಾಗ ಆನಂದ ಆಗ್ತದೆ, ಅದರ ಪುಣ್ಯದ ಫಲವೂ ಕೂಡ ಒಂದು ಮಾವಿನ ಹಣ್ಣಿಗಿಂತ ಜಾಸ್ತಿ ಸುಖ ಕೊಡುವಂಥದ್ದಿರುತ್ತೆ. ಆ ಪುಣ್ಯದ ಫಲ ನಮಗೆ ಸಿಗುವಾಗ ನಾವು ಆನಂದಿತರಾಗಿ ಖುಷಿಯಿಂದ ಒಂದು ಸುಖವನ್ನು ಅನುಭವಿಸುವಂಥ ಕಾಲ ಬರ್ತದೆ. ಪುಣ್ಯದ ಫಲ ಅದಕ್ಕೆ ಹೇಳ್ತಾರೆ. ನಿಮ್ಗೆ ಪಾಪದ ಫಲ ಬೇಕು, ಪುಣ್ಯದ ಫಲ? ಪಾಪದ ಫಲ ದುಃಖ ಕೊಡ್ತದೆ, ಪುಣ್ಯದ ಫಲ ಸುಖ ಕೊಡ್ತದೆ. ಯಾವ ಫಲ ಬೇಕು? ಯಾವ ಫಲ ಬೇಕು? ಪುಣ್ಯದ ಫಲ ಬೇಕು. ಪುಣ್ಯದ ಫಲ ಬೇಕಾದ್ರೆ ಈ ಪುಣ್ಯ ಮಾಡ್ಕೋಬೇಕು, ಆಮೇಲೆ ಅದ್ರ ಫಲ ಕೊಡ್ತದೆ. ಫಲ ಯಾವ ಕೊಡ್ತದೆ ನೋಡೋದು ಬೇಕಾಗಿಲ್ಲ, ಅದು ತಾನಾಗಿ ಫಲ ಸಿಗ್ತದೆ. ಆ ಫಲ ಸಿಗುವಾಗ ನಮಗೆ ಸುಖ ಆನಂದ ಆಗ್ತಾ ಇರ್ತದೆ. ಯಾರಿಗೆ ಹಸಿವಾಗಿರ್ತದೆ ಅವು ಊಟ ಮಾಡುವಾಗ ಹಸಿವೆ ಜಾಸ್ತಿ ಆಗಿರುತ್ತೆ, ಅವು ಊಟ ಮಾಡುವಾಗ ಆನಂದ ಆಗುತ್ತೆ. ಊಟದ ತಾಟ ಬಂದಾಗ ಆನಂದ ಆಗುತ್ತೆ. ನಾನಿನ್ನು ಊಟ ಮಾಡ್ತೀನಿ, ಹಸಿವೆ ದೂರ ಆಗ್ತದೆ, ದುಃಖ ದೂರ ಆಗುತ್ತೆ ಅಂತ ಆನಂದ ಆಗುತ್ತೆ. ಅದು ಪುಣ್ಯದ ಫಲ ಸಿಕ್ತು ಅಂತಂದ್ರೆ. ಹಸಿವೆ ಇದ್ದವರಿಗೆ ಊಟ ಸಿಕ್ಕಿಲ್ಲ ಅಂದರೆ ಇನ್ನೂ ತ್ರಾಸ ಆಗ್ತಿರ್ತದೆ. ಇನ್ನು ಯಾವ ಊಟ ಸಿಗ್ತದೋ ಇಲ್ಲ ಅದು ಗೊತ್ತಿಲ್ಲ ಅಂಥವರಿಗೆ ಪಾಪದ ಫಲ ಸಿಗ್ತಾ ಇರ್ತದೆ, ದುಃಖವೇ ದುಃಖ ಆಗ್ತಾ ಇರ್ತದೆ. ಆದ್ದರಿಂದ ನಾವು ಈಗ ಪುಣ್ಯ ಮಾಡಿಕೊಂಡ್ರೆ ಮುಂದೆ ಆ ಫಲ ತಿನ್ಬೋದು. ಈಗ ನಾವು ಪುಣ್ಯ ಮಾಡಿಲ್ಲ, ಪಾಪನೇ ಮಾಡಿ ಅಂದರೆ ಅದ್ರ ಫಲವು ಸಿಗ್ತದೆ.
ಅದು ಹೆಂಗೆ ಸಿಗ್ತದೆ? ದುಃಖದ ರೂಪದಲ್ಲಿ ಸಿಗ್ತದೆ. ಪಾಪದ ಫಲ. ನಿಮ್ಗೆ ಯಾವ ಫಲ ಬೇಕು ಅಂದ್ರಿ? ಯಾವ ಫಲ ಬೇಕು? ಪೇರ್ಲೆ ಹಣ್ಣ, ಮಾವಿನ ಹಣ್ಣ, ಪುಣ್ಯದ ಫಲವ? ಪುಣ್ಯದ ಫಲ ಬೇಕು ನಿಮಗೆ. ಪುಣ್ಯದ ಫಲ ಬೇಕಂದ್ರೆ ಹಾಗೆ ಬೇಕು ಅಂದರೆ ಸಿಗಂಗಿಲ್ಲ. ಅದು ಸ್ಪಷ್ಟ ಮಾಡ್ಕೋಬೇಕು. ಹೊಲದಲ್ಲಿ ಚಲೋ ಭತ್ತ, ಜೋಳ ಅಥವಾ ಯಾವುದೇ ಕಾಳು ನಮಗೆ ಬೇಕು ಅಂತ ಹೇಳಿದ್ರೆ ಅದು ಬಿತ್ತದಾಗ ಮಾತ್ರ ಸಿಗ್ತದೆ, ಹಂಗೆ ಬರಂಗಿಲ್ಲ. ಹೌದಲ್ಲ? ಯಾವ ಬೀಜ ಹಾಕ್ತೀವಿ ಅದು ಬರ್ತದೆ. ನೀವು ಜಾಲಿ ಗಿಡದ ಬೀಜ ಹಾಕಿದ್ರೆ ಜಾಲಿ ಗಿಡ ಬೆಳೀತದೆ, ಮುಳ್ಳು ಗಿಡ ಹುಡ್ತದೆ, ಅದ್ರ ಫಲ ಕೊಡ್ತದೆ. ಅದು ಆಮೇಲೆ ತೆಗೆಯೋದು ಕಷ್ಟ ಆಗುತ್ತದೆ. ಅದೇ ಜಾಗದಲ್ಲಿ ಜೋಳ ಭತ್ತ ಹಾಕಿದ್ರಿ, ಭತ್ತ ಜೋಳನೇ ಬರ್ತದೆ. ಆ ಭತ್ತ ತೆಗೆಯುವಾಗ ಜೋಳವನ್ನು ತೆಗೆದು ರಾಶಿ ಮಾಡುವಾಗ ಆನಂದ ಆಗುತ್ತೆ, ನಾವು ಹಾಕಿದ ಫಲ ಸಿಕ್ತಪ್ಪ ಅಂತ. ಆದರೆ ತಪ್ಪಿ ನೀವು ಜೋಳ ಅಂತೇಳಿ ಜಾಲಿ ಗಿಡದ ಬೀಜ ಹಾಕಿದ್ರಿ, ಆ ಜೋಳ ಬರಂಗಿಲ್ಲ, ಭತ್ತ ಬರಂಗಿಲ್ಲ. ಏನು ಬರ್ತದೆ? ಜಾಲಿ ಗಿಡ ಹೋಗ್ತಾವೆ. ಅದೇ ಥರ ನಮ್ಮ ಮಾನವ ಜನ್ಮ ಸಿಕ್ಕಿದೆ. ಈಗ ನಾವು ಅದನ್ನ ಯಾವ ಥರ ಪುಣ್ಯದ ಬೀಜ ಹಾಕಿದ್ರೆ ಪುಣ್ಯ ಫಲ ಸಿಗ್ತದೆ, ಪಾಪದ ಬೀಜ ಹಾಕೊಂಡ್ರೆ ಪಾಪದ ಫಲ ಸಿಗ್ತದೆ. ಈ ಮಾನವ ಜನ್ಮದಿಂದ ಯಾವ ಬೀಜ ಹಾಕಬೇಕು? ಪುಣ್ಯದ ಬೀಜ. ಆತ್ಮನಲ್ಲಿ ಯಾವ ಬೀಜ ಹಾಕಬೇಕು? ಪುಣ್ಯದ ಬೀಜವನ್ನು ಹಾಕಬೇಕು. ಆದ ಮುಂದೆ ಆತ್ಮದ ಹೊಲದಲ್ಲಿ ಪುಣ್ಯದ ಫಲ ಸಿಗ್ತದೆ. ನಿಮಗೆ ಪುಣ್ಯದ ಫಲ ಅಂದ್ರೆ ಏನು, ಅದು ಹೆಂಗಿರ್ತದೆ ಅಂತ ಶಂಕ ಬಂದಿರಬೇಕು. ಮಹಾರಾಜ ಅದೇನೋ ಬೇರೆ ಗಿಡ ಐತನ, ಜೀವನದಲ್ಲಿ ಅವ್ರ ಗಿಡ ಹುಟ್ಟತನ ಪುಣ್ಯದ್ದು ಇಲ್ಲ. ಯಾವಾಗ ನಿಮಗೆ ಆನಂದ ಸಿಗ್ತದೆ, ಯಾವಾಗ ನಿಮಗೆ ಸುಖ ಸಿಗ್ತದೆ, ಯಾವಾಗ ನಾವು ಜೀವನದಲ್ಲಿ ಖುಷಿಯಾಗಿರ್ತೀವಿ, ಅದೇ ಪುಣ್ಯ. ಹಿಂದೆ ಮಾಡಿದ್ದು ಈಗ ನಮಗೆ ಫಲ ಸಿಕ್ಕಿದೆ, ಅದೇ ಪುಣ್ಯದ ಫಲ. ಅನಾಯಾಸ್ ಹೋಗುವಾಗ ಯಾವುದೊಂದು ಮಾವಿನ ಹಣ್ಣು ಕೊಟ್ಟರು, ಚಲೋ ಇದು ತಗೋ, ನೀ ಹುಡುಗ ಇದ್ದೀ, ಸಣ್ಣವ ಇದ್ದೀ, ಮಗು ಇದ್ದೀ, ತಗೋ ತಿನ್ನು ಅಂತೇಳಿ ಯಾರು ಕೊಟ್ಟರು ಅಂದರೆ, ಯಾವಾಗಲೂ ಸಿಕ್ತು ಅಂದರೆ ಅದೇ ನಮಗೆ ಪುಣ್ಯದ ಫಲ. ಅವ್ರು ನಿಮಿತ್ತ ಆದ್ರೆ ಕೊಡೋರು, ಖರೆ ನೀವು ಪುಣ್ಯದ ಫಲದಿಂದ ಸಿಕ್ತು. ನೀವಂತ ಇಟ್ಕೊಡ್ರಿ, ಈಗ ಮನೆಗೆ ಇದ್ದೀರಿ ಅಂದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ದಾರೆ ತಂದೆ ತಾಯಿ ಅಂತ ಇಟ್ಕೊಳ್ರಿ. ಯಾವುದೂ ಕಮ್ಮಿ ಮಾಡ್ತಿಲ್ಲ. ವಸ್ತ್ರ, ಊಟ, ಆರೋಗ್ಯತೆ, ನಿಮಗೇನು ಬೇಕೋ ಎಲ್ಲವನ್ನು ತಂದು ಕೊಡ್ತಾ ಇದ್ದಾರೆ. ನೀವು ಖುಷಿಯಾಗಿ ಇಟ್ಕೊಂಡಿರ ಅಂತ ಇಟ್ಕೊಂಡು ನಿಮ್ಗೆ ಖುಷಿ ಆಗಂಗೆ ಮಾಡ್ತಾ ಇದ್ದಾರೆ, ಅದು ಪುಣ್ಯದ ಫಲ. ಅವ್ರು ಮಾಡ್ತಾ ಇಲ್ಲ, ನಿಮ್ಮದು ಪುಣ್ಯ ಫಲದಿಂದ ಅವ್ರು ನಿಮಗೆ ತಂದು ಕೊಡ್ತಿದ್ದಾರೆ. ಎಷ್ಟೋ ಜನ ತಂದೆ ತಾಯಿಗಳಿರ್ತಾರೆ, ನಿಮ್ಮ ವಯಸ್ಸಿನಲ್ಲೇ ಕೆಲಸ ಕಲಿಸ್ಕೊಡ್ತಾರೆ. ಯಾಕೆ? ಮನೆಯಲ್ಲಿ ದರಿದ್ರತೆ ಇರ್ತದೆ. ನಿಮ್ಮ ವಯಸ್ಸಿನಲ್ಲೇ ದುಡ್ಕೊಂಡು ಬಂದು ಹಣ ಸಂಗ್ರಹ ಮಾಡ್ಕೊಂಡು ಬಂದು ಕೊಡ್ಬೇಕು ಅವ್ರಿಗೆ. ನಾವು ಹೋಗಿವಿ ಖಾನಾಪುರ ತಾಲೂಕಿಗೆ. ನಿಮ್ಮಂಥ ಹುಡುಗರಿಗೆ ಸುದ್ದಿ ಐತಲ್ಲ, ಈಗ ಮೆಣಸಿನ್ಕಾಯಿ ತೆಗಿಯಕ್ಕೆ ಹೋಗ್ತಾರೆ. ಒಬ್ಬೊಬ್ರು 200-300 ರೂಪಾಯಿ ಮಾಡ್ಕೊಬರ್ತಾರೆ ಸಾಯಂಕಾಲ ತನಕ. ಅದು ಅರ್ಧ ತಂದೆ ತಾಯಿ ತಗೊಂತಾರೆ, ಅರ್ಧ ಯಾಕೆ ಮುಕ್ಕಾಲು ಅಂಶ ತಗೊಂತಾರೆ. ಒಂದು ಸ್ವಲ್ಪ ಕೊಡೋದಕ್ಕೆ ಅಷ್ಟೇ, ಖುಷಿ ಮಾಡ್ಲಿಕ್ಕೆ ಸ್ವಲ್ಪ ಕೊಡ್ತಾರೆ. ಪೂರ್ಣ ಯಾಕೆ ಸಿಕ್ಕಿಲ್ಲ ನಮಗೆ? ಪೂರ್ಣ ಯಾಕೆ ಸಿಕ್ಕಿಲ್ಲ? ಪಾಪ. ಹೌದಲ್ಲ? ಪಾಪದ ಫಲದಿಂದ ಮಾಡೋದು ಪೂರ್ಣ ಸಿಗಂಗಿಲ್ಲ, ಅರ್ಧ ಹೋಗುತ್ತೆ, ಯಾರು ಹೊಡ್ಕೊಂತಾರೆ. ಪಾಪ ಪುಣ್ಯ ಫಲ ಐತಂತ ಹೇಳಿದ್ರೆ ನೀವು ಸ್ವಲ್ಪ ಮಾಡೋದು ಸಾಕು, ಅದಕ್ಕಿಂತ ಡಬ್ಬಲ್ ಸಿಗ್ತದೆ. ನೀವು ನೋಡಿ ಎಷ್ಟು ಪುಣ್ಯ ಮಾಡಿರಂತೆ. ಯಾವುದು ಕೆಲಸಕ್ಕೆ ಹೋಗೋದು ಬೇಡ, ಶಾಲೆ ಯಾವಾಗ ಶುರು ಆಗ್ತಂತ ಕಾಯ್ತಿದ್ದೀರಿ ಅಷ್ಟೇ. ಆಡೋದು, ಕುಣಿಯೋದು, ಊಟ ಮಾಡೋದು, ಹಾಯಾಗಿರೋದು, ಸುಖಿಯಾಗಿದ್ದೀರಿ. ಯಾಕೆ? ನೀವು ಪುಣ್ಯ ಮಾಡಿರಿ, ಆ ಪುಣ್ಯದ ಫಲವನ್ನು ನೀವು ಉಣ್ತಾ ಇದ್ದೀರಿ.
ಇದು ಮುಂದೇನು ನಾವು ಹಿಂಗೆ ಇರ್ಬೇಕಂತಂದ್ರೆ ಪುಣ್ಯದ ಬೀಜ ಬಿತ್ತಬೇಕು. ಎಲ್ಲಿ ಬಿತ್ತಬೇಕು? ಹೊಲದಾಗ. ಎಲ್ಲಿ ಬಿತ್ತಬೇಕು? ನಮ್ಮ ಆತ್ಮನಲ್ಲಿ. ಆತ್ಮನಲ್ಲಿ ನಮ್ಮ ಮನ ವಚನ ಕಾಯಿಂದ ಪುಣ್ಯದ ಬೀಜವನ್ನ ನಾವು ಮಾಡಿಕೊಂಡ್ರೆ ಮುಂದಿನ ಫಲ ಉಣ್ಲಿಕ್ಕೆ ನಮಗೆ ಆನಂದ ಆಗುತ್ತೆ. ಇಲ್ಲ ಅಂತಂದ್ರೆ ಪುಣ್ಯ ಮಾಡಿಲ್ಲ ಅಂತಂದ್ರೆ ಇನ್ನು ಮಾಡಿದ ಪುಣ್ಯ ಅಷ್ಟೇ ಅನುಭವ ಮಾಡಿಕೊಂಡು ಅದನ್ನ ನಾವು ದುರುಪಯೋಗ ಮಾಡಿಕೊಂಡೇವ ಅಂದ್ರೆ ಮುಂದಿನ ಜನ್ಮದಲ್ಲಿ ಪುಣ್ಯದ ಫಲ ಸಿಗಂಗಿಲ್ಲ. ಏನು ಸಿಗ್ತದೆ? ಪಾಪದ ಫಲ ಸಿಗ್ತದೆ. ದರಿದ್ರ ಆಗಿರ್ತೀವಿ. ದರಿದ್ರ ಕುಲ್ದ ಹೋಗಿ ನೀಚ ಗೊತ್ತು ಕುಲ್ಲಲ್ಲಿ ಹೋಗಿ ಹುಡ್ತೀವಿ. ಸಣ್ಣ ಮಗುವಾಗಿದ್ದಾಗಲೇ ಕಬ್ಬು ಕಡಿಯೋರು ನೋಡಿ, ಕಬ್ಬು ಕಡಿಯೋರು ಇರ್ತಾರಲ್ಲ, ಅಲ್ಲೇ ಕಬ್ಬು ಕಡಿ ಹೊಲದಲ್ಲೇ ಹಾಕೊಂತಾರ. ಅವು ಕಬ್ಬು ಕಡಿತಾ ಇರ್ತಾರೆ. ಧೂಳು, ಗಾಳಿ, ಚಳಿ ಎಲ್ಲ ಸಹನ ಮಾಡ್ಕೋಬೇಕು ಆ ಮಗು ಹುಟ್ಟದಿಂದಲೇ. ಎಷ್ಟು ದರಿದ್ರತೆ! ಹಂಗಾಯ್ತು. ನಾವು ಮನುಷ್ಯ ಜನ್ಮ ಸಿಕ್ಕೂ ಕೂಡ ಅದನ್ನ ದುರುಪಯೋಗ ಮಾಡಿಕೊಂಡೆವು, ಅದನ್ನ ಪಾಪ ಕಟ್ಕೊಂಡೆವು. ಮುಂದಿನ ಜನ್ಮದಲ್ಲಿ ಮನುಷ್ಯ ಗತಿ ಸಿಕ್ಕಿದ್ರು ಕೂಡ ಆ ಥರ ದರಿದ್ರ ಕೋಲಲ್ಲಿ ಜನ್ಮ ತಗೊಳ್ತೀವಿ. ನೋಡೋರಿಲ್ಲ, ಹೇಳೋರಿಲ್ಲ, ಹಿಂಗೆ ಧರ್ಮ ಹೇಳೋರಿಲ್ಲ. ಪಾಪದಿಂದ ಪಾಪ ಯಾವುದು, ಪುಣ್ಯ ಯಾವುದು, ಯಾವುದು ತಿಳಿಸಿ ಹೇಳೋರಿಲ್ಲ. ಸರಿ ತಪ್ಪು ಹೇಳೋರಿಲ್ಲ. ಚಿಕ್ಕಂದಿನಿಂದನೇ ತಂದೆ ತಾಯಿ ಸಂಸ್ಕಾರ ಬೆಳೆದು ಕುಡಿಯೋ ತಿನ್ನೋ ಶುರು ಮಾಡ್ತಾರೆ ದರಿದ್ರ ಕುಲದಲ್ಲಿ ಜೀವ. ನಿಮ್ಮ ಮನೆಯಲ್ಲಿ ಶಾಕಾಹಾರಿ ಇದ್ರು ಮಾಂಸಾಹಾರಿ ಇದ್ರು? ನಿಮ್ಮ ಮನೆಗೆಲ್ಲ ಶಾಕಾಹಾರಿ ಇದ್ರಪ್ಪ, ಮಾಂಸಾಹಾರಿ ಪಕ್ಕ? ಯಾರು ನೀವು? ಯಾರ? ಜೈನ ಹೌದಲ್ಲ? ಅದಕ್ಕೆ ಹುಚ್ಚ ಕುಲ್ದ ಹುಟ್ಟಿರಿ. ಪುಣ್ಯ ಐತಿ ಒಂದು, ಪಾಪ ಅಲ್ಲ. ಅದು ಯಾವ ನೀಚ ಕುಲದಲ್ಲಿ ಹುಟ್ಟಿ ತಂದೆ ತಾಯಿ ಚಿಕ್ಕಂದಿನಿಂದನೇ ನೀಚ ಕೆಲಸ, ನೀಚ ವಸ್ತು ತಿನ್ನೋದು, ಹೊಸದು ವಸ್ತು ತಿನ್ನೋದು, ಕುಡಿಯೋದು ಕಲಿಸ್ತದೆ. ತಾಯಿ ತಂದೆ ಕಲಿಸ್ತದೆ. ಯಾಕಂದ್ರೆ ತಾಯಿ ತಂದೆಗೂ ಕೂಡ ಧರ್ಮ ಜ್ಞಾನ ಇಲ್ಲ, ಪಾಪ ಪುಣ್ಯದ ಬಗ್ಗೆ ಜ್ಞಾನ ಇಲ್ಲ. ಅದಕ್ಕೆ ಈ ಥರ ಕ್ಲಾಸ್ ತಗೊಂಡು ಹೇಳೋರಿಲ್ಲ ಅಲ್ಲಿ. ಅದಕ್ಕಾಗಿ ಮನುಷ್ಯ ಜನ್ಮದಲ್ಲೇ ಹುಟ್ಟಿದ್ರೂ ಕೂಡ ಪಾಪ ಕರ್ಮವನ್ನೇ ಅನುಭವಿಸ್ತಾ ಇದ್ದ. ಇನ್ನೊಂದು ಜನ್ಮದಲ್ಲಿ ಮಾಡಿದಂಥ ಪಾಪ. ಒಂದು ಜೀವ ಏನು ಮಾಡಿತ್ತು? ಭಾಳ ಪಾಪ ಮಾಡಿತ್ತು. ಚಿಕ್ಕಂದಿನ ದೊಡ್ಡವನಿದ್ದಾಗಲೇ ಭಾಳ ಪಾಪ ಮಾಡಿತ್ತು. ಆ ಪಾಪ ಮಾಡಿದಂಥ ಜೀವ ಮುಂದಿನ ಜನ್ಮದಲ್ಲಿ ಹೋಗಿ ಏನಾಗ್ಬಿಡ್ತು ಗೊತ್ತಾ? ರೋಗಿ, ಹಂದಿ ಆಗಿಬಿಡ್ತದೆ ಪಾಪ ಮಾಡೋದ್ರಿಂದ. ಏನಾಗ್ಬಿಡ್ತು? ಕತೆ ಹೇಳಿಲ್ಲ, ಬಸ್ ತೋಡ್ಬೇಕು ಹೇಳಿಲ್ಲ, ಹಂದಿ ಕತೆ. ಹಂದಿ ನಾಯಿ ಕತ್ತೆ ಆಗಿಬಿಡ್ತದೆ. ಹೇಳಿದೆ ಇಲ್ಲ? ನೆನಪಿಲ್ಲ, ಮರ್ತೋಯ್ತು. ಎಲ್ಲ ಬಸ್ ಕತೆ. ಅದು ಆಮೇಲೆ ಆ ಜೀವ ಪಾಪ ಮಾಡಿ ಹಂದಿ ಆಗ್ಬಿಡ್ತು, ಆಮೇಲೆ ರೋಗಿ ನಾಯಿ ಆಗ್ಬಿಡ್ತು, ಆಮೇಲೆ ಕತ್ತೆ ಆಗ್ಬಿಡ್ತು. ಪಾಪ ಮಾಡೋದ್ರಿಂದ ತಿಳಿದು ತಿಳಿದು ಪಾಪ ಮಾಡ್ತದೆ. ಕೆಲವು ತಿಳಿದು ಪಾಪ ಮಾಡ್ತದೆ. ಏನು ಗೊತ್ತಿಲ್ಲ, ಹೇಳಿಲ್ಲ, ಕೇಳಿಲ್ಲ ಅಂತ ಏನು ಮಾಡ್ತದೋ ಮತ್ತೊಂದು ಜೀವ ಬಡಿಯೋದು ಕುತ್ಕೊಂಡಂಗೆ. ಮತ್ತೊಂದು ಜೀವ ಬಂತು, ಅದಕ್ಕೆ ಕೊಂತ ಕುತ್ಕೊಳ್ಳೋದು, ಅದನ್ನ ತ್ರಾಸ ಮಾಡ್ತಾ ಕುತ್ಕೊಳ್ಳೋದು, ಅಥವಾ ಹೋಗ್ತಾ ಬರ್ತಾ ಕಲ್ಲು ಹೊಡೆಯೋದು. ಹಿಂಗೆಲ್ಲ ಪಾಪ ಮಾಡ್ತಾ ಮಾಡ್ತಾ ದೊಡ್ಡ ಆದರೂ ಕೂಡ ಭೇಟಿ ಮಾಡಿ ಅದರ ಕೊಂದಿ ಮಾಂಸ ತಿನ್ನೋದು. ಚಿಕ್ಕಂದಿನಿಂದಲೇ ಸಂಸ್ಕಾರ ಬೆಳೆದ್ಬಿಡ್ತದೆ. ಮನುಷ್ಯರಲ್ಲೂ ಇದೆ. ಅದೇ ಒಂದು ಕಥೆ ಹೇಳ್ತೀನಿ ಕೇಳ್ರಿ. ಒಬ್ಬನಿಗೆ 3 ಜನ ಮಕ್ಕಳಿದ್ರು. ಒಬ್ಬ 1 ವರ್ಷವಿದ್ದ, ಒಬ್ಬ 2 ವರ್ಷವಿದ್ದ, ಮತ್ತೊಬ್ಬ 3 ವರ್ಷವಿದ್ದ. 3 ಗಂಡು ಮಕ್ಕಳು. 3 ಮಂಜಿಲ್ ಮನೆ ಇತ್ತು ಅವ್ರದ್ದು. ಎಷ್ಟು? 3 ಮಂಜಿಲ್ ಅರ್ಥ ಆಗುತ್ತೆ? 3 ಅಂತಸ್ತು ಮನೆ ಇತ್ತು. ಆ 3 ಅಂತಸ್ತು ಮನೆಯಲ್ಲಿ ಮೇಲ್ಮಾಳಿಗೆಯಲ್ಲಿ ಇರ್ತಿದ್ರು, ಕೆಳಗೆಲ್ಲ ಬಾಡಿಗೆ ಕೊಟ್ಟಿರೋರು. ಮೇಲ್ ಮನೆಗೆ ಇರ್ತಿದ್ರು ಅವರು. ಆ ಹುಡುಗರ ಅಪ್ಪ ಏನ್ ಮಾಡ್ತಿದ್ದ? ದಿನ ಮಾಂಸದ ಅಂಗಡಿ ಇತ್ತು. ಕುರಿ ಕೋಳಿ ಎಲ್ಲ ಸಾಯಿಸಿ
ಮಾಂಸ ವ್ಯಾಪಾರ ಮಾಡ್ತಿದ್ದ. ಆ 3 ವರ್ಷದ ಹುಡುಗನ ಕರ್ಕೊಂಡು ಹೋಗ್ತಿದ್ದ ಅಲ್ಲಿ ಸಂಸ್ಕಾರ ಕೊಡ್ಲಿಕ್ಕೆ. ಅವನಿಗೆ ಕಲಿಸ್ತಿದ್ದ, ಅವೆಲ್ಲ ಕಲ್ತಿದ್ದ. ಒಂದು ದಿವಸ ಕರ್ಕೊಂಡು ಹೋಗಿರ್ಲಾಯ್ತು. ಮನೆಗಿದ್ದ ಮೇಲೆ 2ನೇ ಮಂಜಿಲೆಲ್ಲ ಆಟ ಆಡ್ತಿದ್ರು. 3ನೇ ಮಂಜಿಲಲ್ಲಿ ತಾಯಿ ಸಣ್ಣ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ರು. ಬುಟ್ಟಿ ಒಳಗೆ ಕೂತ್ಕೊಂಡು ಕುಡಿಸ್ಕೊಂಡು. ಹೆಂಗೆ ಸ್ನಾನ ಮಾಡಿಸ್ತಾರೆ ಮನೆಯಲ್ಲಿ? ಸಣ್ಣ ಮಗು ಯಾರೋ ಹಾಕೊಳ್ಳೋದಿಲ್ಲ, ಅದನ್ನು ನೀರು ಹಾಕೋದಿಲ್ಲ ಅಂದರೆ ಬುಟ್ಟಿಯಲ್ಲಿ ಕುಣಿಸ್ಕೊಂಡು ನೀರು ಹಾಕಿ ಸ್ನಾನ ಮಾಡ್ತಾರೆ. ಮಮ್ಮಿ ಮಾಡಿಸ್ತಾರಲ್ಲ, ಹಾಗೆ ಬುಟ್ಟಿ ತುಂಬ ನೀರು ಇಟ್ಕೊಂಡು ಮಗುವನ್ನು ಸ್ನಾನ ಮಾಡಿಸ್ತಾ ಇದ್ದು ತಾಯಿ. 1 ವರ್ಷದ ಹುಡುಗನ. ಇವರಿಬ್ಬರು ಕೆಳಗೆ 2ನೇ ಮಂಜಿಲೆಲ್ಲ ಆಟ ಆಡ್ತಿದ್ರು. ಜಾಲರಿ ಇರ್ತದಲ್ಲ ಸೈಡಲ್ಲಿ, ಮನೆಯ ಜಾಲರಿ ಜಾಲರಿ ಇರ್ತಾ, ಅದರಲ್ಲಿ ಆಟ ಆಡ್ತಿದ್ರು. ಏನು ಆಟ ಆಡ್ತಿದ್ರು? ಕುಂಬಳಕಾಯಿ ಕಡಿಯೋದು, ಮಾಂಸ ಹಲ್ತಂಗೆ ಅಂತ ಇದ್ರು. ಏನಾಗುತ್ತೆ, ದೊಡ್ಡ ಹುಡುಗ 3 ವರ್ಷದ ಹುಡುಗ ಕುಂಬಳಕಾಯಿ ಕಡ್ದಂಗೆ ತನ್ನ ತಮ್ಮನನ್ನೇ ಕುತ್ತಿಗೆನೇ ಕಡ್ದು ಕುತ್ತಿಗೆ ಕಡ್ದು ಅವನ ಜೀವ ಅವ ಹಿಡ್ಕೊಂಡು ಕಡಿಯುವಾಗ ಅವನಿಗೆ ನೋವಾಗ್ತಿತ್ತು. ಚಿಲ್ಲಾಡ್ದು, ಜೋರಾಗಿ ಚೀರ್ದ. ತಾಯಿ ಏನು ಮಾಡಿದ್ಲು, ಮೇಲೆ ಮಗುವನ್ನು ಸ್ನಾನ ಮಾಡಿಸ್ತಿದ್ಲಲ್ಲ, ಇವ್ರು ಏನೋ ಮಾಡ್ಕೊಂಡ್ರು ಅಂಥೇಳಿ, ಯಾರಿಗೇನೋ ಆಯ್ತು ಅಂಥೇಳಿ ಅವನ ಬುಟ್ಟಿಯಲ್ಲೇ ಕುಣಿಸಿ ಬಂದ್ಬಿಟ್ಟ. ಸಣ್ಣ ಹುಡುಗನ ಬರೋದು ಅವಾಜ್ ಕೇಳಿ, ಸೌಂಡ್ ಕೇಳಿ 3ನೇ ವರ್ಷದ ಹುಡುಗ ಈಗ ನನ್ನ ತಾಯಿ ಹೊಡಿತಾಳಂದ ಆ 2 ಮಂದಿರಿಂದ ಕೆಳಗೆ ಹಾರಿ. ಕೆಳಗೆ ಹಾರಿ ಹುಡುಗನು ಸತ್ತ. ಈ ಕಡೆ ಕುತ್ತಿಗೆ ಕೊಯ್ದವನು ಸತ್ತ. ಅಲ್ಲಿ ಬುಟ್ಟಿಯಲ್ಲಿ ಕುಣಿಸಿ ಬಂದಿಳು. ಆ ಹುಡುಗನು ನೀರು ಕುಡಿದು ಸತ್ತು. ನೋಡಿ, ಕೆಟ್ಟ ಸಂಸ್ಕಾರದಿಂದ ಸಂತಾನ ಪೂರ ನಾಶ ಆಯ್ತು. ಆಮೇಲೆ ಹಿಂಗಾಯ್ತು ಅಂಥೇಳಿ ಗಂಡ ಬಂದು ಹೊಡಿತ ನಂತರ ತಾಯಿಯೂ ಕೂಡ ಊರ್ಲಿ ಹಾಕೊಂಡು ಸತ್ತು. ಸತ್ಯ ನಾಶ ಆಗತ್ತೆ. ಆಮೇಲೆ ಬಂದು ನೋಡ್ತಾನೆ 3 ಹೆಣ 4 ಹೆಣ ಮನೇಲಿ. ಮಕ್ಕಳು, ಹೆಂಡತಿ, ಏನೇನಾಯ್ತು ಯಾರು ಹೇಳೋರಿಲ್ಲ. ಪಾಪಕರ್ಮ ನೋಡ್ರಿ. ಅವನು ಸಹಿತ ಆಮೇಲೆ ಟೆನ್ಷನ್ನಿಂದ ಹೆಂಡ ಕುಡಿದು ರಸ್ತೆಯಲ್ಲಿ ಬಿದ್ದು ಸತ್ತು. ಸಂತಾನ ಪೂರ ನಾಶ ಆಗತ್ತೆ ಕೆಟ್ಟ ಸಂಸ್ಕಾರದಿಂದ. ಮನುಷ್ಯರು ಹಿಂಗಿರ್ತಾರೆ. ಮನುಷ್ಯ ಜನ್ಮ ಸಿಕ್ಕಿ ಕೂಡ ಅದನ್ನು ಸಫಲ ಮಾಡ್ಕೊಳ್ಳಂಗಿಲ್ಲ. ಅರ್ಥ ಆಯ್ತಿಲ್ಲ? ಅರ್ಥ ಆಯ್ತು? ನಾವು ಹೆಂಗೆ ಸಂಸ್ಕಾರ ಪಡಿತೀವಿ ಆ ಥರ ನಮ್ಮ ಜೀವನ ನಿರ್ಮಾಣ ಆಗ್ತಿರ್ತದೆ. ಜೀವನ ನಿರ್ವಾಹ ಮಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ. ನಿರ್ವಾಹ ಮಾಡೋದಂದ್ರೆ ಎಲ್ಲಾರು ಇದ್ದದ್ದು ಬಿದ್ದದ್ದು ತಿನ್ಕೊಂಡು ಇರ್ತದೆ ಜೀವನ. ಜೀವನ ನಿರ್ವಾಹ ಮಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ, ಖರೆ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲರಿಗೂ ಬರಂಗಿಲ್ಲ. ನಿರ್ಮಾಣ ಮಾಡ್ಲಿಕ್ಕೆ ಬರಂಗಿಲ್ಲ. ಹಿಂಗೆ ಗಡಿಯನ್ನು ಸುಂದರ ರೂಪದಿಂದ ನಿರ್ಮಾಣ ಮಾಡ್ತಾರೆ, ಮನೆಯನ್ನು ನಿರ್ಮಾಣ ಮಾಡ್ತಾರೆ. ಆ ಥರ ಜೀವನ ಕೂಡ ನಿರ್ಮಾಣ ಮಾಡುವಂಥ ಕಲಾ ಎಲ್ಲರಿಗೂ ಇಲ್ಲ. ನಾವು ಹೆಂಗೆ ನಿರ್ಮಾಣ ಮಾಡಬೇಕು ನಮ್ಮ ಜೀವನವನ್ನು? ಮುಂದೆ ಪರಮಾತ್ಮನಾಗುವಂಥ ಶಕ್ತಿ ಇದ್ದಂತೆ ಆತ್ಮನನ್ನು ಯಾವ ಥರ ನಾವು ಇಟ್ಕೋಬೇಕು, ಯಾವ ಥರ ಅದನ್ನು ಪರಮಾತ್ಮನಾಗುವಂಥ ಸಂಸ್ಕಾರ ಹಾಕಬೇಕು, ಈ ಕಲಾ ಇದ್ದವ ಮಾಡ್ಕೊಂತಾನೆ. ತನ್ನ ಆತ್ಮನನ್ನು ಪರಮಾತ್ಮ ಮಾಡಿಕೊಂಡು ಅನಂತ ಕಾಲ ತನಕ ಸುಖಿ ಆಗ್ತಾನೆ. ಇಲ್ಲ ಅಂತಂದ್ರೆ ಆ ಕಲಾ ಗೊತ್ತಿಲ್ದವೇನು ಮಾಡ್ತಾನೆ ಅಂತಂದ್ರೆ ಜೀವನ ನಿರ್ವಾಹ ಮಾಡ್ತಾ ಮಾಡ್ತಾ ಪಾಪ ಪುಣ್ಯ ಆಗ್ತೈತೆ ಏನು ಗೊತ್ತಿಲ್ಲ, ಪಾಪ ಆಗ್ತಿದ್ದು ಪುಣ್ಯ ಆಗ್ತದೆ ಏನು ಗೊತ್ತಿಲ್ಲ. ನಿರ್ವಾಹ ಮಾಡ್ತಾ 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 ಜೀವನವನ್ನೇ ಹಾಳು ಮಾಡಿಕೊಂಡು ಅಂತಿಮದಲ್ಲಿ ದುರ್ಗತಿಗೆ ಹೋಗಿ ಎಷ್ಟೋ ಜನ್ಮಾಂತರ ತನಕ ದುರ್ಗತಿಯಲ್ಲೇ ಕಾಲ ಕಳಿಬೇಕಾಗತ್ತೆ. ಒಂದು ಸರಿ ಪಾಪ ಮಾಡಿದ ಒಂದು ಜನ್ಮ ಕಳೆಯೋಕ್ಕಾಗಲ್ಲ, ಬಹಳ ಜನ್ಮ ಬೇಕಾಗತ್ತೆ. ಹೇಳಿ ಹುಡುಗರ, ಈ ಜನ್ಮ ನಾವು ಪಾಪ ಮಾಡಿವು, ಮುಂದೆ ನಾವು ಭಗವಂತರ ಮಂದಿರ ಇದ್ದೇ ಕಳಿಕೋತೀವಿ ಅಂತ ಹೇಳಕ್ಕಾಗಲ್ಲ. ಭಗವಂತರ ಮಂದಿರದಲ್ಲಿ ಇದ್ದೇ ನಾವು ಮುಂದಿನ ಜನ್ಮದಲ್ಲಿ ಮಂದಿರದಾಗ ಇದ್ದು ಬಿಡ್ತೀವಿ. ಪಾಪ ಕಾಯ್ತಾರೆ ಹಿಂಗೆ ಹೇಳಕ್ ಬರಲ್ಲ. ಮಂದಿರದ ಹಲ್ಲಿ ಇರ್ತಾವ ಏನು ಮಾಡ್ತಾವ?
ಹಿಂಗೆ ಭಾವನೆ ಮಾಡಿ ಪಾಪ ಮಾಡಿದ್ದ ಹಿಂದೊಬ್ಬ. ನಾ ಮುಂದಿನ ಜನ್ಮ ಪಾಪ ಕಳ್ಕೊಂಡು ನಿಜ್ಜಿನ ಮಂದಿರಕ್ಕೆ ಹೋಗಿ ಅಂತ ಅಲ್ಲಿ ಯಾರು ಗೊತ್ತಿಲ್ಲ. ಮಂದಿರದಾಗೇನೆ ಅದೇ ಆತ್ಮ ಮಂದಿರದಾಗಿದೆ. ಕರೆ ಏನ್ ಮಾಡ್ತಿದ್ವಿ? ಹುಳ ಹಿಡ್ಕೊಂಡು ತಿಂತಾ ಇದ್ದೆ. ಏನ್ ಮಾಡುತ್ತೆ? ಅಕ್ಕಿ ತಿನ್ನಿಸೋದು, ಹುಳ ತಿಂದು ಮತ್ತೆ ಪಾಪ ಮಾಡೋದಾಗುತ್ತೆ. ಆ ಜೀವ ಇದ್ದಂಗೆ ಜೀವಂತ ಜೀವವನ್ನೇ ನುಂಗ್ತಾ ಇರ್ತದೆ. ಅರ್ಥ ಆಯ್ತು? ಅದಕ್ಕಾಗಿ ಮುಂದಿನ ಜನ್ಮ ಕಳೆಯೋಣ, ಈ ಜನ್ಮ ಪಾಪ ಮಾಡೋಣ ಅಂದ್ರೂ ಕೂಡ ಒಂದು ಜನ್ಮ ಆಗಲ್ಲ. ಪಾಪ ಮಾಡೋದನ್ನ ಜನ್ಮಾಂತರ ಆದರೂ ಕೂಡ ಆ ಪಾಪದ ದುಃಖದಿಂದ ಮತ್ತೆ ಪಾಪ ಕಟ್ತಾ ಇರ್ತಾರೆ, ಕಳೆಯಂಗಿಲ್ಲ. ನಾಲ್ಕಿ ಜೀವ ಎಷ್ಟು ದುಃಖಿ ಇರ್ತಾವಲ್ಲ, ಪಾಪ ಕಳೆಯಂಗಿಲ್ಲ, ಮತ್ತೆ ಪಾಪ ಕಟ್ಕೊಂತ ಇರ್ತಾವ. ಇಲ್ಲಿ ಮಾಡಿದಂತ ಪಾಪ ಭೋಗಿಸ್ತವೆ, ಮುಂದೆ ಮತ್ತೆ ಪಾಪ ಕಟ್ಕೊಂತ ಇರ್ತಾವ. ಮನುಷ್ಯ ಗತಿಯಿಂದನೇ ಇದೆಲ್ಲ ಸಾಧ್ಯ ಐತಿ. ಮಾಡಿದಂಥ ಪಾಪ ಪುಣ್ಯವನ್ನು ಭೋಗಿಸ್ತಾ ನಮ್ಮ ಆತ್ಮನನ್ನ ಪವಿತ್ರ ಮಾಡಿ ಇಟ್ಕೊಂಡು ಇಲ್ಲಿ ಮತ್ತೆ ಪುಣ್ಯ ಗಳಿಸಿ ಕರ್ಮನಾಶ ಮಾಡಿ ಮೋಕ್ಷಕ್ಕೆ ಹೋಗುವಂಥ ಶಕ್ತಿ ಮಾನವರಲ್ಲಿ ಐತಿ. ಮಾಡಬೇಕಷ್ಟೇ, ಪ್ರಯತ್ನ ಮಾಡಬೇಕು. ಅದನ್ನ ಪ್ರಯತ್ನವನ್ನ ಕಲಿಯೋದೇ ಪಾಠಶಾಲಾ. ಶಿಬಿರ ಅಂದ್ರೇನ? ಕಾಲಿಗೆ ಹೆರ್ತತಲ್ಲ, ಅದಲ್ಲ. ಕಾಲಿಗೆ ಹೆರ್ತತಲ್ಲ ಶಿಬಿರ. ಯಾರ್ದ ನೋಡಿನಿ ಶಿಬಿರ ಇಟ್ಟದ್ ನೋಡಿದಿ? ಮುಳ್ಳು ಶಿಬಿರ ಮನೆ ಒಳಗಿರುತ್ತೆ, ಅದು ಹಚ್ತಾರೆ. ಇದು ಜೋಳದ ಕಡ್ಡಿಗಳ ಕೋಲಿ ಅಂತಾರಲ್ಲ, ಜೋಳದ ಕೋಲಿ ಇರ್ತಾರ, ಕೆಳಗೆ ಕಡ್ದು ಅದಕ್ಕೆ ಕಾಲಿಗೆ ಇಡ್ತಾವ ಏನಂತ ಶಿಬಿರ ಇತ್ತು. ಅದು ಇಷ್ಟದಿಲ್ಲ, ಆ ಶಿಬಿರ ಇದು ಅಷ್ಟು ಮೇಯಿಸ್ತದಿದ್ವಿ. ಸ್ವಲ್ಪ ಬಿಸಿಲೈತೆ ಅಷ್ಟೇ. ಬಿಸಿಲು ಸ್ನಾನ ಮಾಡ್ಕೊಂಡ್ರೆ ಆ ಶಿಬಿರ ನಮಗೆ ಹತ್ತಂಗಿಲ್ಲ. ಅದು ಪಾಪ ಕರ್ಮೆಯಿಂದ ಆಗ್ತದೆ. ನಮ್ಗೆ ಶಿಬಿರ ಇರ್ತದೆ, ಶಿಬಿರ ಅಂತ ಕಾಲಿಗೆ ಇರ್ತದೆ. ಇದಕ್ಕೆ ಶಿಬಿರ ಅಂದ್ರೇನು? ಇದು ಜನ ಸಮೂಹದಲ್ಲಿ ಕುಂತು ವಿಷಯವನ್ನು ಕಲಿಯೋದಕ್ಕೆ ಶಿಬಿರ ಅಂತ ಹೇಳ್ತಾರೆ. ಎಲ್ಲ ಸಮೂಹದಲ್ಲಿ ಕಲಿಯೋದಕ್ಕೆ ಶಿಬಿರ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಕಲಿಯೋದು ಶಿಬಿರ ಅಂತ ಹೇಳಲ್ಲ. ಕೆಲವರು ಅಂತಾರೆ, ಏನ್ ಗೊತ್ತಾ, ನಾ ಬರ್ತಾ ಇದ್ನಲ್ಲ, ನಾನಂತೂ ಬರ್ತೀನಿ, ಶಿಬಿರ ತಗೊಳ್ರಿ. ಒಬ್ಬರಿಗೇನು ಶಿಬಿರ ತಗೊಳ್ಳೋದ? ನಾನು ಬರ್ತೀನಿ ನೋಡು, ಬಾಕ್ಯದನ್ನ ಹೇಳಂಗಿಲ್ಲ. ನೀವು ಬರೆದ್ರೆ ಎಲ್ಲರೂ ಬಂದು ಕಲಿತಿರಲ್ಲ, ಅದಕ್ಕೇನು ಒಬ್ಬೊಬ್ಬರು ಬರೋದೆ. ಸಮಾಜದಲ್ಲಿ ಎಲ್ಲರಿಗೂ ಜ್ಞಾನ ಆದ್ರೆ ಏನಾಗುತ್ತೆ? ಅವ್ರಿಗೆ ತಪ್ಪು ಸರಿಯಾದ ಗೊತ್ತಾಗುತ್ತೆ. ನೀವೊಬ್ಬರೇ ಜ್ಞಾನ ಕಲ್ತ್ರಿ ಅಂದ್ರೆ, ನೀವೊಬ್ಬರು ಜ್ಞಾನ ಆಗ್ತೀರಿ, ಅವ್ರು ತಪ್ಪು ಮಾಡ್ತಾ ಇರ್ತಾರೆ, ಅವ್ರ ಜೊತೆಗೆ ಇರ್ಬೇಕಾದ್ರೆ ನೀವು ಹಂಗಾಗೋದು. ಅಂದ್ಮೇಲೆ ಒಬ್ಬೊಬ್ರಿಗೆ ಗೊತ್ತಾಗ್ಬಿಟ್ರೆ 4 ಜನಕ್ಕೆ ಹೆಂಗಾಗತ್ತೆ? ಅಲ್ಲಿ 4 ಜನ ಹೆಂಗಿರೋದು? ಅವ್ರ ಜೊತೆಗೆ ಹೆಂಗಿರೋರು ಒಬ್ರು? ಅದಕ್ಕಾಗಿ ಎಲ್ಲರೂ ಕಲ್ತಾಗ ಸರಿ ತಪ್ಪು ಹೇಳೋ ತಕ್ಷಣ ಗೊತ್ತಾಗತ್ತ. ಇದು ನಾವು ಶಿಬಿರ ಕಲ್ತೀವಿ, ಸರಿ ಐತಿ, ಇದು ತಪ್ಪಿದೆ, ಸರಿ ಐತಿ, ನೀ ಹೇಳೋದು ಸರಿ ಐತೆ ಅಂತ ತಿದ್ದುಪಡಿ ಮಾಡ್ಕೊಡ್ತಾರೆ. ಒಂದ್ಸರಿ ಏನಾಗಿತ್ತು, ಇಬ್ಬರು ಶಿಷ್ಯರು 3 ಜನ ಒಂದೇ ಗುರುಗಳ ಹತ್ರ ಕಲ್ತರು. ಕೇಳ್ರೆ, ಒಂದೇ ಗುರುಗಳ ಹತ್ರ ಕಲ್ತರು. ಕರೆ ಒಬ್ಬ ದಡ್ಡಿದ್ದ, ಇಬ್ರು ದಡ್ಡಿದ್ರು, ಒಬ್ಬ ಹುಷಾರಿದ್ದ. ಅರ್ಥ ಆಗತ್ತಿಲ್ಲ? ಇಬ್ರು ಮೂರ್ ಜನ ಕಲ್ತರು. ಇಬ್ರು ದಡ್ರಿದ್ರು, ಒಬ್ಬ ಹುಷಾರಿದ್ದ. ಎಲ್ಲವನ್ನು ತಿಳ್ಕೊಂತಿದ್ದ. ಹೇಳ್ದ, ಗುರುಗಳು ಹೇಳ್ತಿಲ್ಲ. ತಿಳ್ಕೊಂಡು ಅದನ್ನ ಮನವರಿಕೆ ಮಾಡ್ತಿದ್ದ, ಚಿಂತನೆ ಮಾಡಿ ಅದು ಸರಿ ಐತೆ ಅದನ್ನ ಇಟ್ಕೊಂಡು ಸರಿ ಇದ್ದಿದ್ದನ್ನ ಬಿಡ್ತಿದ್ದ. ಅವಾಗೇನಾಯ್ತು, ಆ 3 ಜನರಲ್ಲಿ ಇಬ್ಬರು ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ರು. ಹೇಳುವಾಗಲೇ ಅವ್ರು ಲಕ್ಷ ಕೊಟ್ಟಿಲ್ಲ. ಹೇಳ್ತಾ ಬಂದ್ರು, ಆ ಕಡೆ ಈ ಕಡೆ ನೋಡೋದು, ಚಂಚಲ್ ಬುದ್ಧಿ ಇಟ್ಕೊಂಡ್ರು. ಒಂದು ಮಾತು ತಿಳಿತು, ಒಂದು ಮಾತು ತಿಳಿದಿಲ್ಲ. ಆ ಗುರುಗಳು ಏನ್ ಹೇಳಿದ್ರು,
3 ವರ್ಷದ ಹಳೆ ಧಾನ್ಯ ವಸ್ತು ಇರ್ತಲ್ಲ, ಬೀಜ, ಅದು ಹುಟ್ಟಂಗಿಲ್ಲ. 3 ವರ್ಷ ಆದಮೇಲೆ ಅದು ಹುಟ್ಟಂಗಿಲ್ಲ. 3 ವರ್ಷದ ಹಳೆ ಧಾನ್ಯಗೆ ನೀವು ಅದನ್ನ ಯಜ್ಞದಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಯಾರನ್ನ? 3 ವರ್ಷದ ಹಳೆ ಧಾನ್ಯ ಭತ್ತ, ಅದಕ್ಕೆ ಅಜ ಅಂತ ಹೇಳ್ತಾರೆ. ಅಜ ಯಜ್ಞೆಯಲ್ಲಿ ಹಾಕಬೇಕು ಅಂತ ಹೇಳಿದ್ರು. ಅವಾಗ ಇನ್ನೂ ಹೇಳಿದರು, ಅಜ ಅಂದ್ರೆ ಕುರಿ ಆಗ್ತದೆ, ಅದೆಲ್ಲ ಇದನ್ನ ಹಾಕಬೇಕು ಅಂತ ಹೇಳಿದ್ರು. ಅವರು ಆ ಪಷ್ಟ ಶಬ್ದವನ್ನು ಕೇಳ್ಕೊಂಡಿಲ್ಲ, ಕುರಿ ಶಬ್ದವನ್ನೇ ಕೇಳ್ಕೊಂಡಿದ್ರು ಇಬ್ರು. ಒಬ್ಬ ಸರಿಯಾಗಿ ಕೇಳಿದ್ದ, ಹಿಂಗೆ ಹೇಳಿದ್ರು ಗುರುಗಳು, ಅಜ ಅಂದ್ರೆ 3 ವರ್ಷದ ಧಾನ್ಯ, ಇದನ್ನ ನಾವು ಹೋಮದಲ್ಲಿ ಹಾಕಬೇಕು ಅಂತ ಹೇಳಿದ್ರು ಅಂಥೇಳಿ ಜ್ಯೋತಿಷ್ ಶಾಸ್ತ್ರವನ್ನು ಓದಿಸುವಾಗ ಅದನ್ನ ಹೇಳಿದ್ರು, ನೆನಪಿಟ್ಕೊಂಡಿದ್ರು. ಯಾರೋ ಫಸ್ಟ್ ಶಿಷ್ಯ, 2ನೇ ಶಿಷ್ಯ ಮತ್ತೆ 3ನೇ ಶಿಷ್ಯ ನೆನಪಿಟ್ಕೊಂಡಿರ್ಲಾಯ್ತು. ಅವ್ರು ಅದನ್ನೇ ತಿಳ್ಕೊಂಡು ಬರೀ ಕುರಿಯನ್ನೇ ಬಲಿ ಕೊಡಬೇಕು ಅಂತ ಹೇಳಿ ತಿಳ್ಕೊಬಿಟ್ರು. ಆಮೇಲೆ ಗುರುಗಳಿಗೆ ಏನಾಯ್ತು, ಆ ಕಲಿಸೋದು ಎಲ್ಲಿ ಕಲಿಸ್ತಾ ಇದ್ರು ಗೊತ್ತಾ? ಅವ್ರು ಒಂದ್ಸರಿ ವನ ವಿಹಾರಕ್ಕೆ ಹೋಗಿದ್ರು. 3 ಜನ ಶಿಷ್ಯರು ಕರ್ಕೊಂಡು ಗುರುಗಳು, ಹೊಲದಲ್ಲೆಲ್ಲ ಮರ ಇರ್ತಾವಲ್ಲ, ಮಾವಿನ ಮರ ಹಿಂಗೆಲ್ಲ ಇರ್ತಾವಲ್ಲ, ಅಲ್ಲಿ ಹೋಗಿ ಪಾಠ ಹೇಳ್ತಾ ಇದ್ರು. ಅಲ್ಲೊಬ್ರು ಮುನಿಗಳು ಕೂತ್ಕೊಂಡಿದ್ರು. ಇಬ್ರು ಮುನಿಗಳು ಕೂತ್ಕೊಂಡಿದ್ರು. ಇವ್ರು ಏನಂದ್ರು, ಪಾಠ ಮಾಡ್ತಿರುವಾಗ ಏನ್ ಹೇಳ್ತಿದ್ರು, ಇದನ್ನೆಲ್ಲ ಕಲಿಸ್ತಿರುವಾಗ ಆ ಮುನಿಗಳು ಬಹಳ ಜ್ಞಾನಿ ಇದ್ರು. ನೋಡಿ, 3 ಜನ ಶಿಷ್ಯರಲ್ಲಿ 2 ಬಹಳ ದಡ್ಡರಿದಾರ, ಒಬ್ಬ ಹುಷಾರಿದ್ದಾನೆ. ಈ ದಡ್ಡರಿದ್ದಾರೆ ಅಂದ್ರೆ ಇವರಿಗೆ ಏನು ಹೇಳಕ್ ತಿಳಿತಾ ಇಲ್ಲ. ಯಾಕ ಅಂತ ತಿಳ್ಕೊಂಡ್ರು ಮುನಿಗಳು. ಯಾಕಂತಂದ್ರೆ ಇವರಿಗೆ ನರಕ ಗತಿ ಕಟ್ಟಿದೆ, ನರಕಕ್ಕೆ ಹೋಗೋರಿದ್ದಾರೆ ಇಬ್ರು. ಒಬ್ಬ ಮಾತ್ರ ಹುಷಾರಿದ್ದಾನೆ, ಅಂದ್ರೆ ಅವನಿಗೆ ಸದ್ಗತಿ ಕಟ್ಟಿದೆ, ಸ್ವರ್ಗಕ್ಕೆ ಹೋಗೋಣ ಅಂತ ಹೇಳಿ ತಿಳ್ಕೊಂಡ್ರು. ಅವಾಗ 2 ಮುನಿಗಳು ಇದ್ರಲ್ಲಿ, ಇಬ್ಬರಲ್ಲಿ ಒಬ್ರು ಮಾತಾಡ್ತಾ ಇದ್ರು. ಅವರಿಬ್ರು ನೋಡ, ಅವ್ರಿಬ್ರು ನರಕ ಗತಿ ಕಟ್ಕೊಂಡ್ಯಾರ. ಅವ್ನು ಎಷ್ಟು ಹೇಳಿದ್ರು ತಿಳ್ಕೊಂತಿಲ್ಲ ಅವರಿಬ್ರು. ಈ ಒಬ್ಬ ಸದ್ಗತಿ ಹೋಗೋಣ, ಚಲೋ ತಿಳಿತಿದ ಅಂತ 2 ಮುನಿಗಳು ಮಾತಾಡ್ತಾ ಇದ್ರು. ಆ ಗುರುಗಳ ಆ ಮಾತನ್ನ ಕೇಳ್ಕೊಂಡಿದ್ರು, ಕಲಿಸುವರು. ಗುರು ಅಂದ್ರೆ ಸರ್ ಇದ್ನಲ್ಲ, ಅವ್ ಕೇಳ್ಕೊಂಡಿದ್ರು. ಮುನಿಗಳು ಹಿಂಗ್ ಮಾತಾಡ್ತಾರಲ್ಲ, 2 ನರಕಕ್ಕೆ ಹೋಗ್ತಾರಂದ್ರೆ ಯಾರು ಇವರು ಅಂತೇಳಿ ಅವ್ರ ಶಿಷ್ಯನೆಲ್ಲ ಮನೆಗೆ ಕಳಿಸಿ ಆ ಗುರು ಮುನಿಗಳ ಹತ್ರ ಹೋಗ್ತಾನ. ಕಳ್ಸೋ, ಮಹಾರಾಜರೇ ನೀವಿಬ್ರು ಮಾತಾಡ್ತಿದ್ರಿ, 2 ನರಕಕ್ಕೆ ಹೋಗ್ತಾರೆ ಅಂದ್ರೆ ಅವ್ರು ಯಾರು? ನಮ್ಮ ಶಿಷ್ಯ 3ರಲ್ಲಿ ಯಾರು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದಂತ ಗುರುಗಳೆಲ್ಲ ಬಿಡಿಸಿ ಹೇಳಿದ್ರು. ಹಿಂಗೈತಿ, ಆ ಜೀವ ದುರ್ಗತಿ ಹೋಗ್ತದೆ, ನೀ ಎಷ್ಟು ಕಲಿಸಿದ್ರು ಕೂಡ ಅದು ಪಾಪ ಕಟ್ಟಿಕೊಂಡಿದೆ, ಅದು ದುರ್ಗತಿ ಹೋಗೋದೈತಿ ಅಂತ ಹೇಳಿದ್ರು. ಹಾಗೆ ಹೇಳಿದ್ರು. ತಕ್ಷಣ ಕೇಳ್ಕೊಂಡು ನಾವು ಮನೆಗೆ ಬಂದ. ಸುಮ್ಮನೆ ಶಿಷ್ಯರಿಗೇನೆ ಹೇಳಿಲ್ಲ. ಮನೆಗೆ ಬಂದು ಏನ್ ಮಾಡ್ದ, ಸುಮ್ಮನೆ ಇದ್ದ. ಅದರಲ್ಲಿ ಒಬ್ಬ ಯಾರಿದ್ದ, ಇಬ್ಬರಲ್ಲಿ ಆ ಕಲ್ಸೋನ್ ಮಗನೇ ಇದ್ದ, ಮತ್ತೊಬ್ಬ ಬೇರೆ ಇದ್ದ. ವಸು ನಾರದ್ ಪರ್ವತ ಅಂತ ಹೆಸರಿತ್ತು. ಏನಿತ್ತು? ವಸು ನಾರದ್ ಪರ್ವತ. ಇವು 3 ಹೆಸರಿದ್ದವ. ಅವೇನ್ ಮಾಡ್ದ, ನಾರದ್ ಒಬ್ಬನೇ ಚಲೋ ಇದ್ದ, ಪರ್ವತ ಮತ್ತೆ ವಸುವಿನಿದ್ರು. ಇವರಿಬ್ರು ದುರ್ಗತಿಗೆ ಹೋಗೋರಿದ್ರು. ಆ ಪರ್ವತ ವಸುವಿನಿಂದ ರಾಜನ ಮಗ ಇದ್ದ, ಮತ್ತೆ ಪರ್ವತನಿದ್ದ, ಅವನು ಸಹಿತ ಗುರುಗಳ ಮಗ ಇದ್ದ. ಇವೇನ್ ನಾರದನಿದ್ದ, ಇವನು ಪರದೇಶಿ ಇದ್ದ, ಈ ದೇಶದಲ್ಲಿದ್ದ. ಇವ್ ಬಹಳ ಹುಷಾರಿದ್ದ, ಎಲ್ಲ ಕಲ್ತ್ಕೊಂಡ. ಪಾಪ ಪುಣ್ಯ ಅಂದ್ರೆ ಏನು ಎಲ್ಲ ಕಲ್ತ್ಕೊಂಡ. ತನ್ನ ಮನಸ್ಸ ತಾ ಇಟ್ಕೊಂಡ. ಒಂದ್ಸರಿ ಏನಾಯ್ತು, ಮನೆಯಲ್ಲಿ ಆ ಗುರುಗಳ ಮಗ ಏನಿದ್ನಲ್ಲ, ಅವನ ತಾಯಿ ಗುರುಗಳಿಗೇನಂದು, ಬಹಳ ಹಠ ಮಾಡ್ತಿದ್ದ.
ಬಹಳ ಹಠ ಇದ್ದ, ಹಿಂಸ ಮಾಡ್ತಿದ್ದ. ತಾಯಿ ಏನಲ್ಲಿ, ಗುರುಗಳು ನಿಮ್ಮ ಮಗನಿಗೇನು ಹೇಳ್ತಿದ್ರಲ್ಲ, 3 ಜನ ಹುಡುಗರಿಗೆ ಕಲಿಸ್ತಾ ಇದ್ರಿ, ನಿಮ್ಮ ಮಗನಿಗೇನು ಹೇಳ್ತಿದ್ರಲ್ಲ, ಹಿಂಗ್ಯಾಕೆ ಮಾಡ್ತಾನಿವ ಅಂತ ಹೇಳಿ ತಾಯಿ ಕೇಳಿದ್ರು. ತಾಯಿ ಕೇಳಿದ ನಂತರ ಆ ಗುರುಗಳು ಏನಂದ್ರು, ಆ ಹುಡುಗನ ಅಪ್ಪ ಇದ್ದ, ಅವ್ರು ಏನಂದ್ರು, ನಾ ಎಲ್ಲರಿಗೂ ಒಂದೇ ಸಮಾನ ಹೇಳ್ತೀನಿ, ನಿನ್ನ ಮಗ ದುರ್ಬುದ್ಧಿ ಇದೆ, ನಾ ಏನ್ ಮಾಡ್ಲಿ? ನಿನ್ನ ಮಗ ಏನಿದಾನವ, ಅವ್ನು ದುರ್ಬುದ್ಧಿ ಇದ್ದಾನೆ, ಅವ್ನು ಪಾಪಿ ಇದ್ದಾನೆ, ಅವನಿಗೆ ನಾ ಏನ್ ಮಾಡ್ಲಿ? 3 ಜನಕ್ಕೂ ಸಮಾನ ಪಾಠ ಹೇಳ್ತೀನಿ ನಾನು, ಯಾರಿಗೂ ಭೇದ ಭಾವ ಮಾಡಂಗಿಲ್ಲ. ನನ್ನ ಮಗ ಏನಂದ್ರೆ ನಾ ಏನ್ ಭೇದ ಭಾವ ಮಾಡ್ಲಿ, ನಾನು ಅವನಿಗೂ ಹೇಳ್ತೀನಿ. ಕರೆ ನಿನ್ನ ಮಗ ಹಂಗೆ ಇದೆ, ನಾ ಏನ್ ಕಳಿಸ್ ಹಿಂಗೆ ಹೇಳೋದಕ್ಕೆ ಸಮಾಧಾನ ಮಾಡ್ದ. ಅವಾಗ ಒಂದ್ ದಿವ್ಸ ಏನಾಯ್ತು, ಗುರುಗಳು ಇವರಿಗೆಲ್ಲ ಕಲ್ಸಾದ ನಂತರ ಮನೆಗೆ ಹೋಗಿ ಅಂತ ಕಳ್ಸೋಟ್ರು. ಅವ ಪರದೇಶಿ ತನ್ನ ದೇಶಕ್ಕೆ ಹೋದ. ಇವರಿಬ್ಬರು ತಮ್ಮ ಮನೆಗೆ ಹೋದ್ರು, ರಾಜನ ಮಗ ಮತ್ತಿವ ತಮ್ಮ ಮನೆಗೆ ಬಂದಿದ್ರು. ಒಬ್ಬಂತ ಅವನ ಮಗನೇ ಇದ್ನ, ಮನೆಗೆ ಬಂದಿದ್ರು. ಒಂದ್ ದಿವಸ ಏನಾಯ್ತು, ಆ ಪರದೇಶಿ ಏನು ಹೋಗಿದ್ದ, ಅವ ಮತ್ತೆ ನೋಡೋಣ ಅಂತೇಳಿ ತನ್ನ ಮಿತ್ರರನ್ನ ಭೇಟಿ ಆಗ್ಲಿಕ್ಕೆ ಬಂದ. ಅಷ್ಟು ತನಕ ಗುರುಗಳು ದೀಕ್ಷಾ ತಗೊಂಡು ಹೋಗಿದ್ರು. ತಾವು ಕಲಿಸುವಂತ ಗುರುಗಳಿದ್ರು, ಸಂಯಮ ಧಾರಣ ಮಾಡಿಬಿಟ್ಟಿರು. ಹೋಗಿ ಅವನು ಬಂದು ಗುರುಗಳು ಭೇಟಿ ಆಗಿಲ್ಲ, ಕರೆ ಮಿತ್ರರಿಗೆ ಭೇಟಿ ಆದ. ಒಂದ್ಸರಿ ಮಿತ್ರರೆಲ್ಲ ಕೂಡಿ ಮಾತಾಡ್ತಾ ಇದ್ರು. ಗುರುಗಳು ಏನೇನು ಕಲಿಸಿದ್ರು ಅವ್ರು ಚರ್ಚೆ ಮಾಡ್ತಾ ಇದ್ರು. ಚರ್ಚೆ ಮಾಡಿದಾಗ ವಸು ಮತ್ತು ಪರ್ವತ ಇವು 3 ಜನ ಕೂಡಿ ಚರ್ಚೆ ಮಾಡುವ. ವಸು ಅಂತ ಈಗೇನಾಗಿತ್ತು, ಪರ್ವತ ರಾಜನ ಪುತ್ರ ಇದ್ದ. ಆ ರಾಜನ ಸಹಿತ ಕೇಳ್ಕೊಂತಾನೆ, ಆ ಪರ್ವತ ರಾಜ್ಯ ಬಂದು ಸಿಕ್ಕಿರ್ತಾನೆ, ರಾಜ ಆಗಿರ್ತಾನೆ. ವಸು ರಾಜ ಆಗಿರ್ತಾನೆ, ಪರ್ವತ ಒಬ್ಬನೇ ಇರ್ತಾನೆ. ಪರ್ವತ ಮತ್ತೆ ನಾರದ ಇಬ್ಬರು ಭೇಟಿ ಆಗ್ತಾರೆ. ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಗುರುಗಳು ಹೇಳೋದು ಏನೇನು ಹೇಳಿದ್ರು. ಅವನು ಪರ್ವತ ಏನಂತಾನೆ, ನಾರದನ ಹತ್ರ ಗುರುಗಳು ಅಜ ಅಂದರೆ ಕುರಿ ಅಂತ ಹೇಳಿದ್ರು, ಅದನ್ನು ಬಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಮ್ಗೆ ಪುಣ್ಯ ಆಗ್ತದೆ, ಆ ಬಲಿ ಕೊಟ್ಟಂತ ಪ್ರಾಣಿ ಮೋಕ್ಷ ಇದಕ್ಕೆ ಹೋಗ್ತದೆ, ಸ್ವರ್ಗಕ್ಕೆ ಹೋಗ್ತದೆ, ಹಿಂಗೆಲ್ಲ ಹೇಳಿದ್ರು ಅವರು. ಆ ನಾರದ್ ತಿಳಿಸಿ ಹೇಳ್ತಾನೆ, ಇಲ್ಲ ಅದು ದೊಡ್ಡ ಪಂಚೇಂದ್ರಿಯ ಪ್ರಾಣಿ, ಅದನ್ನ ಬಲಿ ಕೊಡೋದ್ರಿಂದ ನಾವು ದುರ್ಗತಿ ಹೋಗ್ತೀವಿ, ಅದು ಸಹಿತ ರೌದ್ರ ಧ್ಯಾನದಿಂದ ಸತ್ತು ಅದು ಸಹಿತ ಮುಂದಿನ ಗತಿಯನ್ನ ಹಾಳು ಮಾಡ್ಕೊಂಡಿದೆ. ಮತ್ತು ಪಾಪ ಹತ್ತಿ ನಮ್ಮೊಂದು ಆತ್ಮ ಅಂತೂ ನರಕಕ್ಕೆ ಹೋಗೋದು. ಅದಕ್ಕಾಗಿ ಅದಲ್ಲ, ನಮ್ಮ ಗುರುಗಳ ಅಜ ಅಂದ್ರೆ 3 ವರ್ಷದ ಧಾನ್ಯ. 3 ವರ್ಷದ ಧಾನ್ಯ ಅದನ್ನ ಬಲಿ ಕೊಟ್ರೆ ನೀವು ಪಾಪ ಹೊತ್ತಂಗಿಲ್ಲ, ಅದು ಹುಟ್ಟಂಗಿಲ್ಲ. ಮುಂದೆ 3 ವರ್ಷ ಆದ ನಂತರ ಹುಟ್ಟಂಗಿಲ್ಲ. ಅದಕ್ಕಾಗಿ ಧಾನ್ಯವನ್ನ ನಾವು ಹೋಮದಲ್ಲಿ ಹಾಕ್ಬೋದು ಅಂತ ಹೇಳಿದ್ರು. ಇಲ್ಲ ಅಂತ ವಾದಿವಾದ ಆಯ್ತು. ಇಲ್ಲ ಗುರುಗಳು ಹಿಂಗೆ ಹೇಳಿದಾರೆ, ಅವ್ನು ಹೇಳಿದ ಹಂಗೆ ಹೇಳಿದಾರೆ. ವಾದಿವಾದ ಆಗಿ ಜಗಳ ಮಾಡ್ಕೊಂತ ಆ ತಾಯಿ ಹತ್ರ ಹೋದ್ರು. ಗುರುಗಳು ತಾಯಿ ಹೇಳ್ತಾರಲ್ಲ, ಗುರು ಮಾತಾ ಅಂತ ಹೇಳ್ತಾರ, ಅವ್ರ ಹತ್ರ ಹೋದ್ರು. ಇಬ್ರು ಜಗಳ ಮಾಡ್ಕೊಂತ ಹತ್ರ ಹೋದ ನಂತರ ಅವರಿಬ್ರು ಜಗಳವನ್ನ ಸರಿಪಡಿಸೋಕಾದ್ರೆ ತಾಯಿ ಏನಂತಾಳೆ, ಏನು ವಸು ರಾಜ ಆಗಿದ್ನಲ್ಲ, ಆ ರಾಜನ ಹತ್ರ ಹೋಗ್ತಾಳೆ. ಅವಳು ಹೋಗಿ ಹೇಳ್ತಾಳೆ, ಹಿಂಗೆ ನನ್ನ ಮಗ ಮತ್ತೆ ನಾರದ ಇಬ್ರು ದೋಸ್ತಿದ್ರು, ಒಂದೇ ಗುರು ಹತ್ರ ಕಲ್ತಿರಿ ನೀವೆಲ್ಲರೂ, ಹಿಂಗೆ ಅವರಿಬ್ಬರಿಗೂ ವಾದ ಆಗ್ತಿದೆ. ಖರೆ ನನ್ನ ಮಗನ ವಚನ ಸಿದ್ಧ ಆಗ್ಬೇಕು. ನಾನು ಹೇಳ್ತೀನಿ, ನಾನು ಗುರು ಮಾತಾ ಇದ್ದೀನಿ ನಿಮ್ಗೆಲ್ಲರಿಗೂ. ನಾನು ಹೇಳುತ್ತೇನೈತಿ, ನಾ ಹೇಳೋದು ಸರಿಯಾಗಿ ಕೇಳ್ಕೊಡ್ರಿ. ಆ ನಾರದನ ವಚನ ಸುಳ್ಳು ಆಗ್ಬೇಕು, ನನ್ನ ಮಗನ ವಚನ ಸಿದ್ಧ ಆಗ್ಬೇಕು, ಅದು ತಪ್ಪಿದ್ರೂ ಕೂಡ ಸಿದ್ಧ ಆಗ್ಬೇಕು ಅಂತ ಹೇಳಿ, ಆಯ್ತು ನಿನ್ನ ಮಗನ ವಚನ ಸಿದ್ಧ ಮಾಡ್ತೀನಿ ಅಂತ ಹೇಳಿರ್ತಾನ. ಗುರು ಮಾತಾಡ್ತಾರೆ ಮತ್ತೆ ಕೇಳ್ಬೇಕಲ್ಲ. ಇವ್ರ ಜಗಳ ರಾಜನ ಹತ್ರ ಹೋಯ್ತು. ಇಬ್ಬರು ರಾಜನ ಹತ್ರ ಹೋದ್ರು. ರಾಜ್ಯಸಭೆಯಲ್ಲಿ ಕೇಳಿದ್ರೆ, ರಾಜ್ಯಸಭೆಯಲ್ಲಿ ಈ ಒಂದು ಪ್ರಸ್ತಾವನೆ ಇಟ್ಟರು, ನಾನು ನೀನು ಮತ್ತೆ ನಾರದ 3 ಜನ ಒಂದೇ ಗುರುಗಳ ಹತ್ರ ಕಲ್ತೀನಿ, ಹೌದಲ್ವ ರಾಜನೇ? ಸರಿ, ನೀವು ಹೇಳೋದು ಸರಿ ಐತಿ. ನಾವು 3 ಜನ ಒಂದೇ ಕಡೆ ಕಲ್ತೀವಿ. ಕರೆ ಅಜ ಅಂದ್ರೆ ಏನು? ಇದು ನಮಗೆ ಪ್ರಶ್ನೆ ಉತ್ತರ ಬೇಕಾಗಿದೆ ಅಂಥೇಳಿ ಪರ್ವತ ವಸು ಹತ್ರ ಕೇಳ್ತಾನೆ.
ವಸುಗಿಷ್ಟರೊಳಗೆ ಏನಾಗಿತ್ತು ಗೊತ್ತಾ, ಬಹಳ ಪ್ರಸಿದ್ಧಿಯಾಗಿದೆ ರಾಜ, ಯುವಕಿದ್ದ, ಬಹಳ ಶಕ್ತಿ ಇತ್ತು, ನಗರದಲ್ಲಿ ಬಹಳ ಪ್ರಸಿದ್ಧಿ ಆಯ್ತು. ಒಂದ್ಸರಿ ವನವಿಹಾರಕ್ಕೆ ಹೋದಾಗ ಅವನಿಗೆ ಏನೋ ಒಂದು ಪುಣ್ಯದ ಉದಯದಿಂದ ಒಂದು ಸ್ಫಟಿಕ ಮಣಿ ಸಿಕ್ಕಿತ್ತು, ಇಷ್ಟು ದೊಡ್ಡದು. ಅದನ್ನ ತಂದು ತನ್ನ ಸಿಂಹಾಸನಕ್ಕೆ ಸ್ಫಟಿಕ ಮಣಿ ಕಾಲ್ ಮಾಡಿದ್ದ. ಆ ಸ್ಫಟಿಕ ಕಲ್ಲಿಂದ ಕಾಲ್ ಮಾಡಿದ್ರಿಂದ ಅದು ಕಾಣುತ್ತಿಲ್ಲ, ಸಿಂಹಾಸನ ಒಂದೇ ಕಾಣ್ತಿತ್ತು, ಅಂತರದಲ್ಲಿ ಕೂತಂಗೆ ಆಗಿತ್ತು. ಆಕಾಶದಲ್ಲಿದ್ದಾನೆ, ಆಕಾಶದಲ್ಲಿ ಇದ್ದ ಅಂತ ಹೇಳ್ತಿದ್ರು ಅವನಿಗೆಲ್ಲರೂ. ರಾಜನ ಮಹಿಮೆ ನೋಡು, ಆಕಾಶದಲ್ಲಿದ್ದ, ನಾವು ಕೆಳಗೆ ಕಾಲೇ ಕಾಣ್ತಿಲ್ಲ ಸಿಂಹಾಸನ, ಆ ಥರ ಮೇಲೆ ಕಾಣ್ತಿತ್ತು. ಇಷ್ಟು ಪ್ರಸಿದ್ಧಿಯಾಗಿದ್ದ ಅವನ್ನೆಲ್ಲರೂ ಮಾನಿಸ್ತಿದ್ರು. ಒಂದು ಮಾತು ಏನು ಹೇಳ್ದ ಅಂತ ಅಂದ್ರೆ, ರಾಜ ಹೇಳದೆ ಕರೆ. ಇಷ್ಟರೊಳಗೆ ಅವರಿಬ್ಬರು ಜಗಳ ತಗೊಂಡು ಹೋಗಿದ್ರು. ಆ ಗುರು ಮಾತು ಕೇಳಿ ಅವ ವಸು ಏನಂದ ಗೊತ್ತಾ, ಸಿಂಹಾಸನ ಮೇಲೆ ಕುಂತಿದ್ದ, ರಾಜಸಭೆ ಹತ್ತಿತ್ತು, 4 ಜನ ಕುಂತಿದ್ರು, ಹಿಂಗೆ ಲಕ್ಷಗಟ್ಟಲೆ ಜನ ಕುಂತಿದ್ರು. ಪರ್ವತ ಹೇಳದ್ದು ಸರಿ ಐತೆ ಅಂದ್ಬಿಟ್ಟ. ಅಜ ಅಂದ್ರೆ ಕುರಿ ಅಂದ್ಬಿಟ್ಟ. ಹಿಂಗೆ ಹೇಳಿದ್ದೆ ಆಯ್ತು, ಎಲ್ಲರೂ ಜೈ ವಸು ರಾಜಕಿ ಜೈ ಅಂತೇಳಿ ಆ ಮಾತನ್ನ ಮಾನಿಸ್ಬಿಟ್ರು. ಆ ಅಸತ್ಯ ಮಾತಿನಿಂದ ಆ ಸಿಂಹಾಸನೆ ಭೂಮಿ ಕೆಳಗೆ ಇಳಿದು ಹೋಯ್ತು, ಹಂಗೆ ನರಕಕ್ಕೆ ಹೋಗಿ ಬಿದ್ದ, ಸತ್ತು ನರಕಕ್ಕೆ ಹೋದ. ಭೂಮಿಯ ಬಾಯಿ ಬಿಟ್ಟು ಬಿಟ್ಟವನು. ಆ ಸಿಂಹಾಸನ ಸಹಿತ ಕೆಳಗೆ ಹೋಗಿ ಸತ್ತು ಎಲ್ಲೋದ, ನರಕಕ್ಕೆ ಹೋದ. ಯಾರು? ವಸುರಾಜ. ಯಾರು? ನಿಮ್ಗೇನು ಅರ್ಥ ಆಗಿಲ್ಲ. ವಸುರಾಜ ನರಕಕ್ಕೆ ಹೋದ. ಪರ್ವತ ಅಂತಾರ ವಸು ಅಂತ. ಯಾವ ಕಡೆ ಲಕ್ಷ ಲಕ್ಷ ಕೊಡ್ಬೇಕು. ಈ ಕಡೆ ನಮ್ ಲಕ್ಷ ಇದ್ರೆ ಏನೇ ಶಬ್ದ ಹೇಳಿದ್ರು ಕೂಡ ಆ ವಸುವಿಗೆ ನೆನ್ಪಿಟ್ಟು, ನಾರದನಿಗೆ ನೆನಪಿರ್ತದೆ. ಆ ಕಡೆ ಚಂಚಲ ಆಯ್ತಂದ್ರೆ ಒಂದು ಶಬ್ದ ಗೊತ್ತಾಗತ್ತೆ, ಮತ್ತೊಂದು ಶಬ್ದ ಗೊತ್ತಾಗಲ್ಲ. ಏನ್ ಹೇಳಿದ್ರು ನಾರದ ಸಿಗಿದ್ರಾಗ, ಏನ್ ಹೇಳಿದ್ರು ಪ್ರವಚನದಾಗ ಭಾಳ ಚಂದ ಹೇಳಿದ್ರು. ಏನ್ ಹೇಳಿದ್ರು ಅವ್ರನ್ನೇ ಕೇಳ್ಬೇಕು ನೋಡಿ. ಇಷ್ಟೆಲ್ಲ ಬಿಡಿಸಿ ಕೇಳ್ತಾರೆ, ಅಲ್ಲಿ ಹೋಗಿ ಕೇಳ್ಕೊ ಬಂದ್ಮೇಲೆ ಹಿಂಗೆ ಹೇಳೋದಾಗುತ್ತೆ. ಯಾರು ಗೊತ್ತಾಗಿಲ್ಲ ನಮ್ಗಿದೆ, ಕತೆ ಗೊತ್ತಾಯ್ತಿಲ್ಲ. ಯಾರು ಹೇಳೋದು ಉಲ್ಟ, ಯಾರು ಹೇಳೋದು ಹೇಳ್ರಿ? ವಸು ಉಲ್ಟ. ಯಾರು ಹೇಳ್ತೀರಿ? ನಾ ಹೇಳೋದು ಕತೆ. ಎಷ್ಟು ಕತೆ ಹೇಳ್ದೆ ಈಗ? ಎಷ್ಟು ಕತೆ ಹೇಳ್ದೆ? ಯಾವ್ದು ಹೇಳ್ದ? ಯಾರ್ಯಾರ ಹೆಸರು? ಪರ್ವತ. ಯಾರು ನರಕಕ್ಕೆ ಹೋದ್ರು? ಈ ಪರ್ವತಂತೂ ಪಾಪನೆ ಮಾಡಿದ್ದ, ಪಾಪನೆ ಕಟ್ಕೊಂಡಿದ್ದ. ಅವನು ಹಿಂಗೆ ಹೇಳಿದ ನಂತರ ಎಲ್ಲರೂ ಕೋಟ್ಯಾಂತರ ಕುರಿಗಳನ್ನ ಬಲಿ ಕೊಡಕ್ಕೆ ಹಿಡಿದ್ರು. ಆ ಪಾಪ ಯಾರಿಗೆ ಹಿಡಿತದೋ? ಪರ್ವತಗಾಯ್ತು. ಪರ್ವತನು ಸಹಿತ ಸತ್ತು ಹುಳ ಆಗಿ ಸತ್ತು ದುರ್ಗತಿಗೆ ಹೋದ. ಇವನ್ನೇನಿತ್ತು ವಸುದು ನಾರದನ ಮಾತು ಸತ್ಯ ಇತ್ತು. ಅವ ಇಷ್ಟು ಹೇಳಿದ ನಂತರ ಅವನ ಅಪಮಾನ ಆಯ್ತು, ರಾಜ್ಯಸಭೆಯಲ್ಲಿ ಹೊಂಟು ಹೋಗ್ಬಿಟ್ಟ. ನಾನು ಸತ್ಯ ಐತೆ ಅಂತ ನನಗೆ ಗೊತ್ತೈತಿ, ಅದು ಕುತ್ಕೊಂಡು ಏನ್ ಮಾಡೋದು, ಅವನ ಅಪಮಾನ ಆಯ್ತು, ಹೊಂಟು ಹೋಗ್ಬಿಟ್ಟ. ಅವನ ಸತ್ಯನೇ ಉಳಿತು, ಕರೆ ಅವನು ಮಾನ್ಸಿಲ್ಲ. ಅದಕ್ಕೆ ಅವ ಒಬ್ಬನೇ ಉಳಿದ ಸತ್ಯವಂತ. ಬಾಕಿಯರೆಲ್ಲ ರಾಜನ ಮಾತು ಕೇಳಿ ಜಯಕಾರ ಹಾಕಿ ಕೇಳ್ಬಿಟ್ರು. ಎಲ್ಲರೂ ಪಾಪಿಗಳು, ಒಬ್ಬನೇ ಸತ್ಯ. ಅವಾಗ ಏನ್ ಮಾಡೋದು? ಅದಕ್ಕಾಗಿ ಬಹುಮತಕ್ಕೆ ಬೆಲೆ ಇಲ್ಲ, ಸತ್ಯಕ್ಕೆ ಬೆಲೆ ಐತಿ. ಯಾವ್ದು ಬೆಲೆ ಐತಿ? ನಮ್ಮಲ್ಲಿ ಬಹುಮತ ಇದೆ, ಶಕ್ತಿ ಇದೆ, ನಮ್ಮ ದಲ್ ಶಕ್ತಿ ಇದೆ ಅಂತ ಹೇಳಿ ರಾವಣ ಸೀತನನ್ನು ಕದ್ಕೊಂಡು ಹೋಗಿ ಎಲ್ಲಿ ಹೋದ? ನರಕಕ್ಕೆ ಹೋದ. ಹೌದಲ್ಲ? ರಾಮ್ ಸೀತನನ್ನು ಕಳ್ಕೊಂಡು ಎಲ್ಲಿ ಹೋದ? ಮೋಕ್ಷಕ್ಕೆ ಹೋದ. ಎಲ್ಲದ? ಮೋಕ್ಷಕ್ಕೆ. ಸೀತನ್ ಕಳ್ಕೊಂಡ್ಬಿಟ್ಟವ. ರಾಮನ್ ಕದ್ಕೊಂಡೋಗಿ ಇಟ್ಕೊಂಡ. ಸೀತನ್ ಕಳ್ಕೊಂಡು ಲಾಸ್ಟ್ ಆಗ ಅವನಿಗೆ ಪಡ್ಕೊಳಕ್ ಆಗಿಲ್ಲ, ಸರಿ ಅವ ಮೋಕ್ಷ ಪಡ್ಕೊಂಡ. ರಾಮನ್ ಕದ್ಕೊಂಡೋಗಿ ಇಟ್ಕೊಂಡ್ರು ಕೂಡ ನರಕಕ್ಕೆ ಹೋದ. ಅವಳು ಸಿಗ್ಲಿಲ್ಲ. ಯಾಕ? ರಾವಣನ ಹತ್ರ 3 ಖಂಡದ ಅಧಿಪತಿ ಇತ್ತು. ರಾಮನ ಹತ್ರ ಇರಲ್ಲ ಅಷ್ಟೆಲ್ಲ.
ರಾವಣ ಅಯೋಧ್ಯೆಯ ರಾಜ ಇದ್ದ, ಭಾರತಕ್ಕೂ ರಾಜ್ಯ ಇರಲ್ಲ, ಅಯೋಧ್ಯೆಗೆ ಅಷ್ಟೇ ರಾಜ ಇದ್ದ. ಕರೆ ರಾವಣ 3 ಖಂಡದ ಅಧಿಪತಿ. ಈ ಭಾರತದಂಥದ್ದು 3 ಖಂಡ. ಇಷ್ಟೆಲ್ಲ ಖಂಡದ ಅಧಿಪತಿ ಇದ್ರೂ ಕೂಡ ಅವನು ಪಾಪ ಕಟ್ಟಿಕೊಂಡು ರಾವಣ ಎಲ್ಲೋದ? ನರಕಕ್ಕೆ. ಅದಕ್ಕಾಗಿ ಸತ್ಯಕ್ಕೆ ಬೆಲೆ ಇದೆ. ಸತ್ಯ ಒಬ್ಬರಲ್ಲಿ ಐತೆ ಅಂದ್ರೂ ಕೂಡ ಅವ ಯಾವಾಗಲೂ ಈ ಜನ್ಮಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ಸದ್ಗತಿ ಪಡ್ಕೊಂತ ಇರ್ತಾನ. ಅಸತ್ಯ ಇದ್ದರೂ ಸಾವಿರಾರು ಜನ ಇದ್ರು ಕೂಡ, ಅವರೆಲ್ಲ ಒಂದೇ ಮತ ಇದ್ರು ಕೂಡ ಎಲ್ಲಿ ಹೋಗ್ತಾರ? ನರಕ. ಎಲ್ಲ ನರಕಗಾಮಿ ಅಷ್ಟೆಲ್ಲ, ದುರ್ಗತಿಯನ್ನೇ ಮುಂದಿನ ಜನ್ಮಾಂತರದಲ್ಲಿ ದುರ್ಗತಿಗೆ ಹೋಗ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಧರ್ಮ ಐತೆ ಅಂತಂದ್ರೆ ನಾವು ಯಾವಾಗಲೂ ಹೆದರೋದಿಲ್ಲ. ಯಾರ ಜೊತೆ ಇಲ್ಲಿದ್ರು ಕೂಡ ಧರ್ಮ ನಮ್ಮನ್ನು ಎತ್ತಿ ಹಿಡಿತದೆ, ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ, ಧರ್ಮ ನಮ್ಮನ್ನು ಸದ್ಗತಿ ಕೊಡ್ತದೆ, ಸ್ವರ್ಗ ಮೋಕ್ಷಾದಿ ಕೊಡ್ತದೆ ಧರ್ಮ. ದರತುತ್ತಮೇ ಸುಖೆ ಅಂತ ಹೇಳ್ತಾರೆ. ದರತೀತಿ ಧರ್ಮ. ಧರ್ಮ ನಮ್ಮನ್ನು ಸುಖ ಕೊಡ್ತದೆ, ನಮಗೆ ಧರ್ಮ ಮುಂದಿನ ಗತಿಯಲ್ಲಿ ಸದ್ಗತಿ ಕೊಡ್ತದೆ. ಅದಕ್ಕಾಗಿ ಧರ್ಮವನ್ನು ತಿಳ್ಕೋಬೇಕು. ಆ ಧರ್ಮವನ್ನು ತಿಳ್ಕೊಳ್ಳೋದೇ ಶಿಬಿರ. ನಮಗೆ ಸುಖ ಕೊಡುವಂಥ ಧರ್ಮವನ್ನೇ ತಿಳ್ಕೊಳ್ಳೋದು ಶಿಬಿರ. ಯಾವುದು ಮಾರಾದ್ರೆ ನಮ್ಗೆ ಹೇಳ್ರಿ, ನಮಗೆ ಸುಖ ಬೇಕಾಗಿದೆ, ದುಃಖ ಸಿಗ್ತಾ ಇದೆ, ಜನ್ಮಾಂತರ ದುಃಖ ಬ್ಯಾಡಾಗಿದೆ, ಆ ಮಾರ್ಗದರ್ಶನ ಮಾಡ್ರಿ ಅಂತೇಳಿ ಕರೆಯಕ್ಕೆ ಬಂದಿದೆ. ಅದನ್ನ ಹೇಳಕ್ ಕರೆದ್ರೆ 3 ಮತ್ತೊಂದು ಜನ ಕೇಳ್ತಾರೆ. ನಿಮ್ಮ ಮಾತು ಯಾರು ಕೇಳೋರು? ಮತ್ತೆ ಎಲ್ಲರೂ ಬರ್ಬೇಕಲ್ಲ, ಅವಾಗೆಲ್ಲರಿಗೆ ಒಬ್ಬರಲ್ಲ ಒಬ್ರಿಗೆ ಗೊತ್ತಾಗಿರ್ತದೆ, ಅವರು ಹೇಳ್ದನ್ನ ಮತ್ತೊಬ್ರಿಗೆ ಗೊತ್ತಾಗುತ್ತೆ. ಹೀಗೆ ಸಾಮೂಹಿಕದಿಂದ ಕಲ್ತಂಥ ಜ್ಞಾನ ಯಾರನ್ನ ಹೇಳುವಾಗ ಗಾಳಿ ಹೊಡ್ಕೊತಾ ಇದ್ರು, ಅವ್ರನ್ನ ಹೇಳಿದ ಮೇಲೆ ಹೋಯ್ತು. ಹೌದಲ್ಲ? ಯಾರು ಕೇಳ್ತಿದ್ರು ಅಂತ ನೆನಪಿತ್ತು. ಮತ್ತು ನೀವು ಚರ್ಚೆ ಮಾಡುವಾಗ ಮಾಡಿದ್ರೆ ಹಿಂಗಲ್ಲ ಹಿಂಗೆ ಹೇಳಿದ್ರು ಅಂತ ಅವ್ರಿಗೆ ತಿಳಿಸಿ ಹೇಳಕ್ಕೆ ಬರ್ತದೆ. ನೀ ಯಾಕೆ ಲಕ್ಷ ಕೊಟ್ಟಿದ್ದಿ? ಇನ್ನು ಗಾಳಿ ಹೊಡ್ಕೊಂಡಿತ್ತವು, ನನ್ನ ಮನಸ್ಸು ಎಲ್ಲ ಹೋಗಿತ್ತವು, ಹಿಂಗಂತಾರೆ ಕೆಲವು. ಹೇಳ್ತಾರಿಲ್ಲ, ಅವ್ರು ಹೇಳಿ ಕೇಳಿದಿಲ್ಲ. ಯಾರೋ ಒಂದ್ಸರಿ ಯಾರು ಹೇಳ್ತಾರಲ್ಲ, ನಾ ಹೇಳಿಲ್ಲ ನಿಂಗೆ, ಮೊಬೈಲ್ ಫೋನ್ ಮಾಡಿ ಹೇಳಿಲ್ಲ ನಿಂಗೆ, ನನ್ನ ಲಕ್ಷ ಬೇರೆ ಕಡೆ ತಗೋ ಅಂತ ಹೇಳ್ತಾರಿಲ್ಲ, ನೀವೇ ಹೇಳ್ತೀರಿ. ಹತ್ರ ಕೂತ್ಕೊಂಡಿದ್ರು ಕೆಲವು ಸರಿ ಕೇಳಂಗಿಲ್ಲ, ಮಾತಾಡೋದು ಮರ್ತು ಬಿಡ್ತಾರೆ. ಯಾಕ? ಆ ಲಕ್ಷ ಬೇರೆ ಕಡೆ ಇರ್ತದೆ, ವಿಚಾರ ಬೇರೆ ಕಡೆ ಹೊಲಿತಾ ಇತ್ತು. ಆ ವಸ್ತುವಲ್ಲಿ ನಮ್ಗೆ ವಿಚಾರ ಅಲ್ಲೇ 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 ಕಾಣ್ತಾ ಇತ್ತು ಅಂದ್ರೆ ನೀವು ಮುಂದೆ ನಾನು ನೋಡ್ತಾ ಇದ್ರು ಕೂಡ ನನ್ನ ಮಾತು ಕೇಳ್ತಿಲ್ಲ. ಮೊಬೈಲಲ್ಲಿ ವಿಷಯ ಇತ್ತು ಅಂತ ತಿಳ್ಕೊ. ನಾವು ಮೊಬೈಲ್ ನೋಡ್ಬೇಕಾಗಿತ್ತು, ಈ ಶಿಬಿರದಾಗ ಕೂತ್ಕೊಂಡು ಎಲ್ಲ ಟೈಮ್ ವೇಸ್ಟ್ ಆಯ್ತು, ಹಿಂಗೆ ವಿಚಾರ ಮಾಡ್ತಾ ಇದ್ರಿ. ನಾನು ಹೇಳದೆಲ್ಲ ಎಲ್ಲಾಯ್ತು? ಎಲ್ಲ ಸತ್ಯ ನಾಶ ಆಯ್ತು. ಆದ ಕರೆ ನೀವು ವಿಷಯ ಇಲ್ಲಿ ಇಟ್ಕೊಂಡ್ರಿ, ಕೇಂದ್ರಿತ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಹೇಳಿದ್ದೆಲ್ಲ ನೆನಪಿರ್ತದೆ. ಮತ್ತು ನಾಳೆ ಅದೇ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂತು ಅಂದ್ರೂ ಕೂಡ ಹಿಂಗೆ ಹೇಳಿದ್ರು ಮಾಡಿದ್ರು, ಈ ಕತೆ ಹೇಳಿದ್ರು, ಹಿಂಗೆ 3 ಜನ ಇದ್ರು, ಹಿಂಗೆ 3 ಜನ ಒಂದೇ ಶಾಲೆ ಕಲ್ತಿದ್ರು, ಒಬ್ಬನಿಗೆ ಅರ್ಥ ಆಗಿಲ್ಲ, ಇಬ್ಬರಿಗೆ ಅರ್ಥ ಆಗಿಲ್ಲ, ಒಬ್ಬನಿಗೆ ಅರ್ಥ ಆಗಿತ್ತು. ಆ ಅರ್ಥ ಆದವಂತ ಜ್ಞಾನವನ್ನು ಸದುಪಯೋಗ ಮಾಡಿಕೊಂಡು ಸದ್ಗತಿ ಪಡ್ಕೊಂಡ, ಅರ್ಥ ಆಗದಿದ್ದರೂ ಜ್ಞಾನವನ್ನ ದುರುಪಯೋಗ ಮಾಡಿಕೊಂಡರು ನರಕಗಾಮಿ ಆಗಲೆಲ್ಲ ನೆನಪಿರ್ತದೆ. ಅವ್ರು ಯಾರು, ಏನು, ಹೆಸರೇನು ಎಲ್ಲ ನೆನಪಿರ್ತದೆ. ಹೌದಲ್ಲ? ನೆನ್ಪಿಟ್ಕೊಂತೀರಿ? 3 ಜನ ಮಕ್ಕಳದು 2 ಕತೆ ಹೇಳಿದ್ವಿ, 3 6 ಜನರದ್ದು ಆಯ್ತು. 6 ಜನರ ಇನ್ನೆಷ್ಟು ಜನ ಇದ್ದಾರೆ? ಎಲ್ಲ ನಿಮ್ದೆಲ್ಲ ಕತೆ ಹೇಳಿ, ನಿಮ್ದು ಕತೆ ಐತಿ, ಇದ್ರಾಗೆ ಬಂತು. ಈ ಸಂಸಾರದಲ್ಲಿ ಅನಂತ ಜೀವ ಇದೆ ಅಂತ ಹೇಳಿ ಜಿನೇಂದ್ರ ಬಾಬು ಅಂತ ಹೇಳಿದರೆ, ಸಂಸಾರದಲ್ಲಿ ಅನಂತ ಜೀವ ಇದೆ, ಆದರೆ ನಾವೆಲ್ಲರೂ ಬಂದೆವು. ನಮ್ದು ಕತೆ ಬಂತು ಅದ್ರಾಗೆ. ನಮ್ದು ನಿಮ್ದು ಎಲ್ಲ ಪಂಡಿತರದ್ದು ಬಂತು ಅದ್ರಾಗೆ. ಈ ಸಂಸಾರದಲ್ಲಿ ಅನಂತ ಜೀವ ಇದೆ. ಆ ಜೀವ ಸಂಸಾರದಲ್ಲಿ
ನಾನಾ ಪ್ರಕಾರ ದುಃಖ ಪಡ್ತಾ ಇದ್ದಾವೆ ಅಂತ ಚೇಡಲ್ಲ ಹೇಳ್ತಾರೆ. ಚೇಡಲ್ದಾಗ ಹೇಳ್ತಾರೆ. ಆ ಜೀವ ಏನು ಹೇಳ್ತಾರೆ ಚೇಡಲ್ದಾಗೆ? ತ್ರಸ ಸ್ಥಾವರ ಪರ್ಯಾಯವನ್ನ ಅನಂತ ಸರಿ ಪಡ್ಕೊಂಡು ಈ ಜೀವ ಅನಂತ ಜನ್ಮ ಮಾಡ್ಕೊಂತ ಜನ್ಮ ಮರಣ ಮಾಡ್ಕೊಂತ ಎಷ್ಟು ಸರಿ ಮಾಡ್ದು? ಅನಂತ ಬಾರಿ. ಎಷ್ಟು ಸರಿ ಮಾಡ್ಕೊಂತವೆ ಅಂತೆ ಹೇಳ್ರಿ, ಜೋರಾಗಂದ್ರಲ್ಲ. ಎಷ್ಟು ಸರಿ ಮಾಡ್ಕೊಂಡಿರಿ ಜನ್ಮ ಮರಣ? ಅನಂತ ಬಾರಿ. ಅನಂತ ಬಾರಿ. ಟೀಶರ್ಟ ನೀನು ಹೇಳ ಎಷ್ಟು ಸರಿ ಜನ್ಮ ಮರಣ ಮಾಡ್ಕೊಂಡಿದೆ? ಅನಂತ ಕಾಲ್ ತನಕ ಮಾಡ್ಕೊಂತ ಬಂದಿದೆ. ಈಗ ಬಂದು ಧಾಮಣಿಯಲ್ಲಿ ಮನುಷ್ಯ ಆಗ್ಬಿಟ್ಟಿದೆ. ಇದು ಯಾರ ಕತೆ? ಇಲ್ಲಿ ಬಂತು ನಿಮ್ ಕತೆ, ಇದು ನಮ್ಮ ಕತೆ. ಇನ್ನು ಎಲ್ಲಿ ಹೋಗೋದೈತಿ ಹೇಳಬೇಡ, ಹೇಳಿ. ಇನ್ನೆಲ್ಲ ಹೋಗೋದು ಹೇಳಿ, ಬಿಟ್ಟು ನಂತರ ಮನೆಗೆ ಹೋಗೋದು. ಪ್ರವಚನ ಬಿಡ್ತೀನಿ, ನಿಮ್ಮ ಮನೆಗೆ ಹೋಗಲ್ಲ. ಎಲ್ಲೋದ್ರು ಮುಂದಿನ ನಮ್ಗೆ ಹೇಳ್ತಾರೆ ಎಲ್ಲಿ ಹೋಗ್ತೀವಿ ಅಂತ. ಅದಕ್ಕಾಗಿ ಮುಂದಿನದನ್ನ ನಿರ್ಮಾಣ ಮಾಡ್ಕೊಳ್ಳಕ್ಕೆ ಹೇಳ್ತಾ ಇದ್ದೀನಿ. ಈಗ ಮುಂದಿನ ಗತಿಯನ್ನ ಸುಧಾರಣೆ ಮಾಡ್ಕೋಬೇಕು, ನಾನು ಸದ್ಗತಿಗೆ ಹೋಗ್ಬೇಕು, ನಾನು ಮುಂದೆ ಸುಖಿಯಾಗಿರ್ಬೇಕು ಅನ್ನೋದು ಈಗ ಪಾಠಶಾಲೆಯಿಂದ ಶಿಬಿರದಿಂದ ಶುರುವಾಗ್ತದೆ. ಜೀನೇಂದ್ರ ಭಗವಂತರು ಮುಂದಿನ ಗತಿ ನಾವು ಪಡ್ಕೋಬೇಕಂತಂದ್ರೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರು, ಭಗವಾನ್ ಮುನ್ನ ಎಲ್ಲಿ ಹೋಗುವ ಅಂತ ಯಾರ ಪ್ರಶ್ನೆ ಕೇಳಿದ್ರು? ಕೇಳಿಬಿಡ್ತಾರೆ. ಸಂವತ್ಸರದಲ್ಲಿ ಎಲ್ಲ ಪ್ರಶ್ನೆ ಬರ್ತಾವ. ಭಗವಾನ್ ನೀವೆಲ್ಲ ಗೊತ್ತೈತೆ, ಮುಂದೆ ಇನ್ನೊಂದೆಲ್ಲ ನಿಮ್ಗೆಲ್ಲ ಗೊತ್ತಿರ್ತದೆ. ಅನಂತ ಪರ್ಯಾಯ ಎಲ್ಲಿ ಹೋಗಿದ್ದೆವು, ಎಲ್ಲೆಲ್ಲ ಹುಟ್ಟಿಸತ್ತು ಬಂದೀವು, ಇನ್ನು ಮುಂದೆಲ್ಲ ಹೋಗುವ ಎಲ್ಲ ಗೊತ್ತೈತೆ ನಿಮ್ಗೆ ಹೇಳ್ರಿ ಅಂತ ಪ್ರಶ್ನೆ ಬರ್ತಾವ. ಭಗವಂತ ಏನಂತಾರೆ ಗೊತ್ತಾ? ಅವ್ರ ಆಯು ಕಟ್ಟು ಅಂದ್ರೆ ಹೇಳ್ತಾರೆ. ಮುಂದನ ಆಯು ಕಟ್ಕೊಂಡೆವು ತಯಾರಿತ್ತು ಅಂತ ಹೇಳ್ತಾರೆ, ಮುಂದೆ ಈ ಗತಿ ಹೋಗೋದಿದ್ದೀನಿ ಅಂತ. ಆಯು ಕಟ್ಟಿಲ್ಲ ಅಂದ್ರೆ ಏನ್ ಗೊತ್ತಾ? ನೀನು ಇನ್ನೂ ಪುರುಷಾರ್ಥ ಮಾಡೋದು ಸದ್ಗತಿ ಪಡ್ಕೊಂತಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಪುರುಷಾರ್ಥ ಅಂದ್ರೆ ಏನು ಗೊತ್ತಾ? ಪ್ರಯತ್ನ. ಪ್ರಯತ್ನ ಅಂದ್ರೆ ಏನು? ಈ ಥರ ಪಾಠಶಾಲೆ ಬರೋದು, ಮಂದಿರಕ್ಕೆ ಬರೋದು, ಪಾಪ ಪುಣ್ಯ ತಿಳ್ಕೊಂಡು ಪಾಪದಿಂದ ಉಳ್ಕೊಳ್ಳೋದು, ದೋಷ ಗುಣವನ್ನು ತಿಳ್ಕೊಂಡು ದೋಷದಿಂದ ಉಳ್ಕೊಂಡು ಗುಣವನ್ನು ಇಚ್ಛೆ ಪಡೋದು. ಯಾರ್ದು ದೋಷ ನೋಡ್ಬಾರ್ದು ನಾವು. ದೋಷ ಎಷ್ಟೋ ಕಾಣ್ಬರ್ತಾವ ಸಂಸಾರದಲ್ಲಿ, ಏನು ನೋಡೋದು ದೋಷನೇ ಕಾಣ್ಬರ್ತಾವ. ಆ ದೋಷವನ್ನು ನೋಡೋದಿಲ್ಲ ನಾವು, ಗುಣವನ್ನು ನೋಡೋದು. ಏನ್ ನೋಡೋದು? ಗುಣವನ್ನ ನೋಡಿ ಆ ಗುಣವನ್ನ ಪಡ್ಕೊಳ್ಳಿಕ್ಕೆ ದರ್ಶನ ಮಾಡೋದು ಭಗವಂತನ ಗುರುಗಳನ್ನ. ದೋಷ ನೋಡಿ ಅದಕ್ಕೆ ದರ್ಶನ ಮಾಡಿ ಅದನ್ನು ಪಡ್ಕೊಳ್ಳೋದಿಲ್ಲ. ಹೌದಲ್ಲ? ಭಗವಂತರಲ್ಲಿ ಯಾವ ಗುಣ ಇದಾವು? ಶಿಬಿರ ಕಲ್ತಿರಲಿಲ್ಲ, ಬಸ್ತೋಟ ಬಂದಿರಲಿ. ಯಾರು ಬಂದಿರಿ ಶಿಬಿರಕ್ಕೆ? ಯಾರು ಬಂದಿರಿ ಬಸ್ತೋಟಕ್ಕೆ? ಭಗವಂತರಿಗೆ ಎಷ್ಟು ಗುಣ ಇದಾವು? 3: ವಿತರ, ಸರ್ವಜ್ಞ. ಹೌದಲ್ಲ? ಈ ಗುಣಗಳ ಪಡ್ಕೊಳ್ಳಿಕ್ಕೆ ಭಗವಂತರಲ್ಲಿ ದರ್ಶನ ಮಾಡೋದು. ಇದು ಮತ್ತಾರಲಿಲ್ಲ, ನಮ್ಮಲ್ಲಿಲ್ಲ, ನಿಮ್ಮಲ್ಲಿಲ್ಲ. ವಿತರ, ಸರ್ವಜ್ಞ, ಹಿತೋಪದೇಶ ಶ್ರೀ ಜಿನೇಂದ್ರ ಭಗವಾನ್ ತೀರ್ಥಂಕರಲ್ಲಿ ಮಾತ್ರ ಇರ್ತದೆ. ಆ ಗುಣ ಇರ್ತಕ್ಕಂಥ ಆತ್ಮ ಪರಮಾತ್ಮರಾಗಿರ್ತಾರೆ, ಅವರೇ ವಿತರಾಗರಾಗಿರ್ತಾರೆ, ಅವರೇ ತೀರ್ಥಂಕರಾಗಿರ್ತಾರೆ, ಅವರೇ ಅರಿಹಂತರಾಗಿರ್ತಾರೆ, ಅವರೇ 18 ದೋಷರಹಿತ ಜಿನರಾಗಿರ್ತಾರೆ. ಅದಕ್ಕಾಗಿ ನಾವು ಗುಣಕ್ಕೆ ನಮಸ್ಕಾರ ಮಾಡಬೇಕು, ದೋಷಕ್ಕಲ್ಲ. ಗುಣ ದೋಷವನ್ನ ತಿಳ್ಕೋಬೇಕು, ಪಾಪ ಪುಣ್ಯವನ್ನು ತಿಳ್ಕೋಬೇಕು. ಯಾವುದು ಮಾಡೋದು ಯಾವ್ದು ಬಿಡೋದು ಅದನ್ನು ತಿಳ್ಕೋಬೇಕು. ಯಾವುದರಿಂದ ನಮ್ಮನ್ನ ಹಿತ ಆಗತ್ತೆ, ಯಾವುದರಿಂದ ಅಹಿತ ಆಗತ್ತೆ ಇದನ್ನ ತಿಳ್ಕೋಬೇಕು. ಇದನ್ನೆಲ್ಲ ತಿಳ್ಕೊಂಡು ಹೋಗುವವನೇ ವಿದ್ವಾನ. ಇದೆಲ್ಲ ತಿಳ್ಕೊಂಡು ಹೋಗುವವನೇ, ತಿಳ್ಕೊಂಡು ನಡೆಯುವವನೇ ಮುಂದಿನ ಜನ್ಮವನ್ನ ನಿರ್ಮಾಣ ಮಾಡ್ಕೊಂತ ಇದ್ದಾನೆ. ಏನ್ ಮಾಡ್ತಾನೆ? ಮುಂದೆ ನಾವು ಸದ್ಗತಿ ಪಡ್ಕೋಬೇಕು, ದುರ್ಗತಿಯೋ? ಏನ್ ಪಡ್ಕೋಬೇಕು? ನಿಮಗೆ ಸದ್ಗತಿ ಬೇಕು, ದುರ್ಗತಿಯ? ಯಾರು ಹೇಳಲ್ಲ ದುರ್ಗತಿ ಬೇಕು ಅಂತ.
ಹೇಳಲ್ಲ, ಸದ್ಗತಿ ಪಡ್ಕೋಬೇಕು, ಪುಣ್ಯ ಬೇಕು, ನಾ ಸುಖಿಯಾಗಿರ್ಬೇಕು ಅಂತೆಲ್ಲ ಹೇಳ್ತಾರೆ. ಖರೀ ಸುಖಿಯಾಗಿರುವಂತ ಕೆಲಸ ಮಾಡೋದು ಕಠಿಣ. ನಾವು ಸದ್ಗತಿ ಪಡ್ಕೊಳ್ಳೋದು ಬಹಳ ದುರ್ಲಭ ಐತಿ, ಮಾಡ್ಕೋಬೇಕು. ಅದನ್ನ ಮಾಡುವುದೇ ಪ್ರಯತ್ನ, ಪುರುಷಾರ್ಥ, ಮುಂದಿನ ಜನ್ಮದ ನಿರ್ಮಾಣ ಅಂತ ಹೇಳ್ತಾರೆ. ನೀವು ನಿರ್ವಾಹ ಮಾಡ್ತಿದ್ರು, ನಿರ್ಮಾಣ ಮಾಡ್ತಿದ್ರು ಜೀವನವನ್ನ, ನಿರ್ವಾಹ ಏನ್ ಮಾಡ್ತಿದ್ರಿ? ನಿರ್ವಾಹ ಮಾಡಿ ನಿರ್ವಾಹ ಮಾಡ್ತಿದ್ರು ಅಷ್ಟೇ, ನಿರ್ಮಾಣ ಇಲ್ಲ. ನಾವೀಗ ನಿರ್ಮಾಣ ಮಾಡ್ಕೊಂತಿದ್ರೆ ಮುಂದೆ ನಿರ್ವಾಣ ಆಗ್ತದೆ. ನಿರ್ವಾಣ ಕಲ್ಯಾಣ ಮೋಕ್ಷ. ನಿರ್ವಾಹ ಅಷ್ಟೇ ಮಾಡ್ತಿದ್ದೀವಿ ಅಂತಂದ್ರೆ ಎಲ್ಲ ಜೀವ ಮಾಡ್ತಾ ನಿರ್ವಾಹ. ಒಂದು ಕೀಟಾಣು ಸಹಿತ ತಮ್ಮ ಜೀವನ ನಿರ್ವಾಹ ಮಾಡ್ಕೊಂತ ಇರ್ತದೆ. ಎಲ್ಲಾರು ಹೋಗಿ ಏನಾದ್ರು ತಿಂದು ಜೀವನ ನಿಲ್ಲಿಸ್ತಾ ಇರ್ತದೆ. ನಾಯಿ, ಹಂದಿ, ನರಿ, ಬೆಕ್ಕು ಎಲ್ಲವೂ ಸಹಿತ ಏನೇನೋ ತಿಂದು ತಮ್ಮ ಜೀವನ ನಿರ್ವಾಹ ಮಾಡ್ತಾ ಇರ್ತಾವ, ಬದುಕ್ತಾ ಇರ್ತಾವಲ್ಲ. ಅದಕ್ಕೆ ನಿರ್ವಾಹ ಅಂತ ಇರ್ತಾವ. ನಮ್ಮ ಜೀವನ ನಿರ್ವಾಹ ಆಗ್ತಾ ಇತ್ತು, ತಗೋ ಹೆಂಗಾರು ಆಗ್ತಿದಿಲ್ಲೋ, ಜೀವನ ನಿರ್ವಾಹ ಆಗ್ತಿದೆ ಅಂತ. ಅದೇ ನಿರ್ಮಾಣ ಅಂದ್ರೆ ಏನು? ನಿರ್ವಾಹ ಜೊತೆಗೆ ನಿರ್ಮಾಣ ಮಾಡ್ಕೋಬೇಕು. ಮುಂದಿನ ಗತಿಯನ್ನ ನಾವು ಸುಧಾರ ಮಾಡ್ಕೋಬೇಕು. ಮುಂದಿನ ಗತಿಯನ್ನ ನಾವು ಸದ್ಗತಿ ಪಡ್ಕೋಬೇಕು. ದುರ್ಗತಿಗೆ ಹೋಗ್ಬಾರ್ದು ಅಂತಂದ್ರೆ ನಿರ್ವಾಹ ಜೊತೆಗೆ ನಿರ್ಮಾಣ ಮಾಡುವುದನ್ನ ಕಲಿಬೇಕು. ಅದಕ್ಕೆ ಶಿಬಿರ ಅಂತ ಹೇಳ್ತಾರೆ. ಈಗ ನೋಡಿ, ಫಸ್ಟ್ ಲಾಸ್ಟ್ ಬಂತಿ ಶಿಬಿರ ಅಂತ ಹೇಳ್ತಾರೆ. ಜೀವನವನ್ನ ನಿರ್ಮಾಣ ಮಾಡುವಂತ ಕಲೆಯನ್ನ ಕಲಿಯುವುದು ಶಿಬಿರ. ಆ ಕಲೆ ಎಲ್ಲಿರ್ತದೆ ಅಂತಂದ್ರೆ ಮಂದಿರದಾಗ ಇರಂಗಿಲ್ಲ. ಎಲ್ಲಿರ್ತದೆ? ಮಂದಿರದಾಗ ಇರಂಗಿಲ್ಲ. ಅದು ನಮ್ಮ ಆತ್ಮನಲ್ಲೇ ಇರ್ತದೆ. ಅದು ಗೊತ್ತಿಲ್ಲದಿದ್ದಾಗ ಹೇಳೋರು ಬೇಕಾಗಿರ್ತಾರೆ, ಶಿಬಿರ ನಡೆಸೋರು ಬೇಕಾಗಿರ್ತಾರೆ. ಶಿಬಿರ ಅಂದ್ರೆ ಅದೇ, ಮತ್ತೇನು ಕಾಲಿಗೆ ಎತ್ತೋ ಶಿಬಿರ ಅಲ್ಲ, ಇದಕ್ಕೆ ಶಿಬಿರ ಅಂತ. ಗೊತ್ತಾಯ್ತು? ಆ ಒಂದು ನಿರ್ಮಾಣ ಮಾಡುವಂತ ಕಲೆಯನ್ನ ಕಲಿಯುವುದು ಶಿಬಿರ. ಇಲ್ಲಿ ಶಿಬಿರದಾಗ ಏನ್ ಕಲಿಸ್ತಾರೆ ಅಂತಂದ್ರೆ, ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ದೋಷ ಅಂದ್ರೆ ಏನು, ಗುಣ ಅಂದ್ರೆ ಏನು, ಪುಣ್ಯ ಹೇಗ್ ಮಾಡಿ, ನಾವು ಆ ಒಂದು ದೋಷದಿಂದ ಹೆಂಗಿರ್ಬೇಕು, ಪುಣ್ಯ ಹೆಂಗ್ ಗಳಿಸ್ಬೇಕು, ಪಾಪದಿಂದ ಹೆಂಗ್ ಬಿಡುಗಡೆ ಆಗ್ಬೇಕು, ಪಾಪದಿಂದ ಯಾವ ತರ ದೂರ ಇರಬೇಕು, ಯಾವುದರಿಂದ ಪಾಪ ಆಗುತ್ತೆ, ಯಾವುದರಿಂದ ಪುಣ್ಯ ಆಗುತ್ತೆ, ಇದೆಲ್ಲ ಶಿಬಿರದ ಮುಖಾಂತರ ಕಲಿಯೋದಾಗುತ್ತೆ. ಅದಕ್ಕೆ ಶಿಬಿರ ಅಂತ. ಬೇಕು ಬೇಡ ಶಿಬಿರ? ಯಾರ್ಯಾರಿಗೆ ಬೇಕು ಶಿಬಿರ? ಎಲ್ಲರೂ ಕೈ ಮಾಡಿ ಪಂಡಿತ್ ಹೇಳೋದಂತ ಕೈ ಮಾಡ್ಬೇಡ್ರ. ಇವತ್ತು ಹೆಂಗ ಮಾಡಿ ಬಾಯಿ ಬಿಡಿಸ್ರಿ ನಮ್ಮನ್ನ. ಸಾಯಂಕಾಲ ನಿಮ್ ಗಲ್ಯಾಗ ನೀವು ತಿರುಗಾಡಿ ದೊಡ್ಡ ಅಕ್ಕಗಳ ಅಣ್ಣಗಳನ್ನು ತರಬೇಕು. ಬರ್ತಿರಲ್ಲ? ನಮ್ಗಿಂತ ದೊಡ್ಡವ್ರು ಬೇಡ, ಅವ್ರಿಗೆ ಹೇಳಕ್ಕಾಗಲ್ಲ. ಅಕ್ಕಗಳು, ಅಣ್ಣಗಳು, ಅಜ್ಜಿಗಳು, ಅಜ್ಜಗಳು, ಕಾಕಗಳು, ಕಾಕಿಗಳು ಎಲ್ಲ ಗೋಳು. ಅವ್ರಿಗೆ ಗೋಳು ಮಾಡಬಾರ್ದು, ಬರ್ರಿ ಅಂತ ಕರಿ. ಅವ್ರ ಕೆಲಸ ದುಡ್ಡು ಬಂದಿರ್ತಾರೆ, ಹೇಳೋದು ನಮ್ಮ ಕರ್ತವ್ಯ. ಬರ್ರಿ ಮಹಾರಾಜರು ಬಂದಾರೆ, ಕಮ್ಮಿನ ಕಮ್ಮಿ 8-9 ಗಂಟೆಗಲ್ಲ, ಇಲ್ಲಿ 6:30 ಅಂದ್ರೆ ಇರ್ಬೇಕು ಅಂತ ಹೇಳಿ. ಸಂಜೆ 6:30. ರಾತ್ರಿ ಎಲ್ಲ ಮಹಾರಾಜರು ಮಾತಾಡಂಗಿಲ್ಲ. ರಾತ್ರಿ ಬಂದಿರು 9 ಗಂಟೆ ಮೇಲೆ. ಮಹಾರಾಜ್ ಏನು ತಪ್ಪಾಗಿದೆ ಅಂತಾರೆ, ಹೇಳಲ್ಲ ನಮ್ಮೋನಾಗಿನಿ, ಹೆಂಗೆ ಹೇಳಿರಲ್ಲ. ಇವತ್ತು 4 ಗಂಟೆ ತನಕ ನಿನ್ನೆಲೆ ನಾನು ಸಂಕಲ್ಪ ತಗೊಂಡಿದ್ದೀನಿ. 4 ಗಂಟೆ ತನಕ ನಾಳೆ ಮಾತಾಡೋದಿಲ್ಲ. ರಾತ್ರಿ ಅವ್ರು ಹೋಗಲ್ಲ. ಇನ್ನು ಮತ್ತೆ ನಂತರ ಇನ್ನು ಹೋಗೋದಂತ ಮಾತಾಡಂಗಿಲ್ಲ. ಹಂಗೆ ಮಾಡಬೇಡ್ರಿ ಮಹಾರಾಜ್. 1 ಗಂಟೆಗೆ ಪ್ರವಚನ ಕರೆಯಿತು. ಅದೇ 6:30 ಎಲ್ಲರನ್ನು ಕರ್ಕೊ ಬಂದ್ರಿ. ಲಾಭ ತಗೊಳ್ಳೋದಾದ್ರೆ ನಾವು ಮಾತಾಡ್ತೀವಿ. ಸುಮ್ಮನೆ ಲಾಭ ಇದ್ರೆ ಸುಮ್ಮನೆ ಮಾತು ಬಡಬಡಿಸಿ ನಮ್ದು ಪಾಪ ಬರ್ತದೆ. ಎಷ್ಟೋ ಪಾಪದಿಂದ ಉಳ್ಕೊಂಡೇನೆ, ದೋಷದಿಂದ ಉಳ್ಕೊಂಡೆ ನಿನ್ನಿಂದ.
ಭಾಷಾ ವರ್ಗಣೆ. ಹಾ ನೀವು ಬರಲ್ಲ ಹಂಗಂತ ಏನೋ ಮಾತಾಡೋದಾಗತ್ತೆ, ಅದು ಪಾಪ ಮಾಡ್ತದೆ, ದೋಷ ಆಗ್ತದೆ. ಮತ್ತೆ ಪ್ರತಿಕಾರಣ ತಗೋ, ಅದ್ನ ಬಿಡು ಇದನ್ನ ಬಿಡು, ಪ್ರಾಯಸ ಬಿಟ್ಟು 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 ಒಂದು ಸ್ವಲ್ಪ ಉಳಿದೈತಿ ನಾ ಅದನ್ನ ಬಿಡು ಅಂತ ಬಿಡ್ತೀನಿ ಬೇಕಾರೆ. ಬ್ಯಾಡ್ ಮ್ಯಾರೇಜ್ ಕರ್ಕೊಂಬರೋರು ಯಾವಾಗ ನೋಡಲ್ಲ ಯಾಕ್ರೋ ನಾಳೆ